ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಸಹಿತ ಕ್ಯಾನ್ಸರ್ ಅಂದ್ರೇ ಭಯ ಇದೆ. ಕ್ಯಾನ್ಸರ್ ಅನ್ನೋ ಪದದಲ್ಲೇ ಒಂದು ಮಹಾಮಾರಿ ಅನ್ನೋಷ್ಟು ಮಟ್ಟಿಗಿದೆ. ಅಂದರೆ ನಿಮ್ಮ ಪ್ರಕಾರ ಒಂದು ಕ್ಯಾನ್ಸರ್ ಅಂದರೆ ಏನು, ಆಮೇಲೆ ಬರುವಂತಹ ಸೂಚನೆಗಳು ಹೇಗಿರುತ್ತೆ ಒಬ್ಬ ವ್ಯಕ್ತಿಗೆ? ಓಕೆ, ಕ್ಯಾನ್ಸರ್ ಅಂತ ಹೇಳಿದ್ರೆ ನಾವು ಯಾವಾಗಲೂ ಒಂದು ಕಾಯಿಲೆ ಬಗ್ಗೆ ನಾವು ತಿಳ್ಕೊಳ್ಳುವಾಗ ಇಂಗ್ಲೀಷ್ನಲ್ಲಿ ಆ ಕಾಯಿಲೆಯ ಹೆಸರನ್ನು ಕೇಳ್ತೀವಿ. ಆಗ ಆ ವಿಚಾರದ ಬಗ್ಗೆ ವಿಚಾರಗಳು ನಮಗೆ ಸರಿಯಾಗಿ ಅರ್ಥ ಆಗೋದಿಲ್ಲ. ಹಾಗಾಗಿ ಕ್ಯಾನ್ಸರ್ ಅಂದರೆ ಕನ್ನಡಕ್ಕೆ ಅನುವಾದ ಮಾಡಿದ್ರೆ ಕೊಳೆಯುವ ಕಾಯಿಲೆ ಅಂತಲೇ ಹೇಳಬೇಕಾಗತ್ತೆ. ಸೊ ಈ ನಮ್ಮ ಅಂಗಾಂಗಗಳಲ್ಲಿ ಕೊಳೆಯುವಿಕೆ ಜಾಸ್ತಿ ಆದಾಗ ಕ್ಯಾನ್ಸರ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಯಾವ ಅಂಶ ಕೊಳೆಯುತ್ತೆ, ಯಾವ ಕಾರಣಕ್ಕೆ ಕೊಳೆಯುತ್ತೆ, ಅದು ಯಾವ ರೀತಿ ಸೃಷ್ಟಿಯಾಗುತ್ತೆ ಅನ್ನೋದನ್ನ ನಾವು ಇವಾಗ ತಿಳ್ಕೊಳ್ಬೇಕಾಗತ್ತೆ. ಸೊ ಕ್ಯಾನ್ಸರ್ ಅಂತ ಹೇಳಿದ್ರೆ ಸೆಲ್ಸ್ಗಳ ಸಾವು ಅಂತ ಹೇಳ್ತೀವಿ, ಅಂದರೆ ಜೀವಕೋಶಗಳ ಸಾವು. ನಮ್ಮ ದೇಹದಲ್ಲಿ ಹಲವಾರು ರೀತಿಯ ಕೆಲಸ ಕಾರ್ಯಗಳು ನಡೀತಾ ಇದೆ. ಈ ಒಂದು ದೇಹ ಲಕ್ಷಾಂತರ ನರಮಂಡಲಗಳಿಂದ, ಮೂಳೆಗಳಿಂದ, ಮಾಂಸಖಂಡಗಳಿಂದ, ರಕ್ತದಿಂದ ಹಾಗೂ ರಕ್ತದಲ್ಲಿ ಬೆರೆತಿರ್ತಕ್ಕಂಥ ಜೀವಕೋಶಗಳಿಂದ ಮಾರ್ಪಾಡಾಗಿರ್ತಕ್ಕಂಥದ್ದು. ಸೊ ಪ್ರತಿಯೊಂದು ಅಂಗಾಂಗಗಳು ಅದರದ್ದೇ ಆದ ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಇದೆ. ಆ ಕಾರ್ಯನಿರ್ವಹಣೆಗೆ ನಮ್ಮ ಒಂದು ಸಹಕಾರ ಅದಕ್ಕೆ ಬೇಕಾಗಿದೆ. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ನಾವು ಮಾಡ್ತಿರ್ತಕ್ಕಂಥ ತಪ್ಪು ಜೀವನ ಶೈಲಿ, ಆಹಾರ ಪದ್ಧತಿ ನಮ್ಮ ಅಂಗಾಂಗಗಳ ಕಾರ್ಯನಿರ್ವಹಣೆಗೆ ಅಡೆತಡೆಯನ್ನು ಮಾಡ್ತಾ ಇದೆ. ಸೊ ನಾವೇ ಸೃಷ್ಟಿ ಮಾಡಿಕೊಂಡಂಥ ಕಲ್ಮಶಗಳು ನಮ್ಮ ದೇಹದಲ್ಲಿ ನಮ್ಮ ದೇಹಕ್ಕೆ ತೊಂದರೆಯನ್ನು ಮಾಡೋದಲ್ಲದೆ ನಮ್ಮ ಜೀವಕೋಶಗಳು ಸಾವನ್ನಪ್ಪಲಿಕ್ಕೆ ಕಾರಣ ಆಗ್ತದೆ. ಸೊ ಈ ಒಂದು ಕ್ಯಾನ್ಸರ್ ಅಂತ ಬಂದಾಗ ಸಾಮಾನ್ಯವಾಗಿ ದುರ್ಮಾಂಸಗಳು ಅನ್ನೋದೇ ನಾವು ಹೆಚ್ಚಿನ ಮಟ್ಟದಲ್ಲಿ ನೋಡ್ತಕ್ಕಂಥದ್ದು. ಯಾವುದೋ ಒಂದು ಭಾಗದಲ್ಲಿ ದುರ್ಮಾಂಸ ಇದ್ದಾಗ ಅದನ್ನು ಪರೀಕ್ಷೆಗೊಳಪಡಿಸಿದಾಗ ಅದು ಕ್ಯಾನ್ಸರ್ ಹೌದಾ ಅಲ್ವಾ ಅನ್ನೋಂಥ ಒಂದು ಪರೀಕ್ಷೆಯನ್ನು ಮಾಡಲಾಗುತ್ತೆ. ಹಾಗಾದರೆ ಈ ದುರ್ಮಾಂಸ ಬೆಳೆಯೋದು ಹೇಗೆ, ಕ್ಯಾನ್ಸರ್ ಅನ್ನೋ ದುರ್ಮಾಂಸ ಹೇಗೆ ಬೆಳೆಯುತ್ತೆ ಅಂದರೆ ಸತ್ತ ಜೀವಕೋಶಗಳ ಸಮೂಹವನ್ನು ನಾವು ದುರ್ಮಾಂಸ ಅಂತ ಕರಿಬೇಕಾಗತ್ತೆ. ಸೊ ನಮ್ಮ ರಕ್ತದಲ್ಲಿ ಬೆರೆತಿರ್ತಕ್ಕಂಥ ಜೀವಕೋಶಗಳಿಗೆ ಸರಿಯಾದ ಪೌಷ್ಟಿಕಾಂಶಗಳು, ಸರಿಯಾದ ಒಂದು ಆರೈಕೆ ಸಿಗಲಿಲ್ಲ ಅಂತ ಹೇಳಿದಾಗ ಆ ಜೀವಕೋಶಗಳ ಸಾವು ಹೆಚ್ಚಾಗ್ತಾ ಹೋಗುತ್ತೆ. ಹೆಚ್ಚಾದಂಥ ಸಾವಿನ ಅಂಶ ಏನಾಗ್ತದೆ, ಆ ಸತ್ತ ಜೀವಕೋಶಗಳೆಲ್ಲವೂ ಒಂದೆಡೆ ಸೇರ್ಲಿಕ್ಕೆ ಶುರುವಾಗುತ್ತೆ. ಅಂದರೆ ಒಂದು ಹರಿಯೋ ನೀರಲ್ಲಿ ಕಸ ಕಡ್ಡಿಗಳೆಲ್ಲವೂ ಹರಿದು ಬರ್ತಾ ಇರುತ್ತೆ. ಯಾವುದೋ ಒಂದು ಭಾಗದಲ್ಲಿ ಆ ಕಸ ಕಡ್ಡಿ ಸಿಲುಕಿದ್ರೆ ಅದರ ಮೇಲೆ ಮತ್ತೆ 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 ಕಸಗಳು ಬಂದು ಒಂದು ರಾಶಿ ಕಸ ಆಗೋದು ನೋಡ್ತೀವಿ. ಸೊ ಅದೇ ರೀತಿ ನಮ್ಮ ರಕ್ತದಲ್ಲಿ ಹರಿತಿರ್ತಕ್ಕಂಥ ಸೆಲ್ಸ್ಗಳು ಡ್ಯಾಮೇಜ್ ಆದಾಗ ಸತ್ತಂಥ ಜೀವಕೋಶಗಳು ರಕ್ತದಲ್ಲಿ ಹರಿಯುವಿಕೆ ನಡೀತಾ ಯಾವುದೋ ಒಂದು ಭಾಗದಲ್ಲಿ, ಅದು ಇಂಥದ್ದೇ ಭಾಗ ಅಂತ ನಾವು ಹೇಳೋ ಹಾಗಿಲ್ಲ, ಒಂದು ಜಾಗದಲ್ಲಿ ಅದು ಶೇಖರಣೆ ಆದರೆ ಅದರ ಮೇಲೆ ಮತ್ತಷ್ಟು ಶೇಖರಣೆ ಆಗುತ್ತೆ. ಈ ಒಂದು ಸಮೂಹ ಒಂದು ದುರ್ಮಾಂಸ ಆಗಿ ಮಾರ್ಪಾಡಾಗತ್ತೆ. ಸೊ ಆ ಒಂದು ದುರ್ಮಾಂಸ ಕೊಳೆತರೆ ಕ್ಯಾನ್ಸರ್ ಆಗುವಂತ ಕಾಯಿಲೆ ಆಗುತ್ತೆ. ಸೊ ಈ ರೀತಿ ಒಂದು ಕ್ಯಾನ್ಸರ್ ಅನ್ನೋದು ನಮ್ಮ ದೇಹದಲ್ಲಿ ಕಾಣಿಸ್ಕೊಳ್ಳುವಂತ. ಅಂದ್ರೆ ಈಗ ತಾವು ಹೇಳೋ ಪ್ರಕಾರ ಏನಂತಾರೆ, ದೇಹದಲ್ಲಿರುವಂತಹ ಕಲ್ಮಶಗಳು ಅದೊಂದು ಕೊಳೆಯುವಂತ ಕಾಯಿಲೆ ಅಂತ ಹೇಳ್ತೀರಿ. ಜೀವಕೋಶಗಳ ಜೊತೆ ಅದು ಹೋರಾಟ ಮಾಡ್ತಾ ಇರುತ್ತೆ. ಜೀವ ಇರೋದಕ್ಕೆ ಅದನ್ನ ಸಾವು ತರಿಸುವಂತಹ ಒಂದು ಕ್ಯಾರೆಕ್ಟರ್ ಆ ಒಂದು ಸಿಂಪ್ಟಮ್ಸ್ ಅಲ್ಲಿ ಇರುತ್ತೆ ಅಂತ ಹೇಳಿ. ಅಂದ್ರೆ ಕಾಯಿಲೆಯಲ್ಲಿ ಬರುವಂತಹ ಅಂದರೆ ದೇಹದಲ್ಲಿ ಹಲವಾರು ಹಾರ್ಮೋನ್ಸ್ಗಳು ವ್ಯತ್ಯಾಸಗಳಿರುತ್ತೆ ಅಂತ ಹೇಳ್ತೀವಿ. ಹಾರ್ಮೋನ್ಸ್ಗಳು ಬದಲಾವಣೆ ಆಗ್ತಾ ಇರುತ್ತೆ ಅಂತ ಹೇಳ್ತೀವಿ. ಅಂದರೆ ಈ ವಿಷಕಲ್ಮಶ ಉತ್ಪತ್ತಿ ಆಗೋದು ಯಾವ ಕಾರಣಕ್ಕೆ ಅಂತ ಹೇಳಿ, ಯಾವ ಡೆಫಿಷಿಯನ್ಸಿ ನಮ್ಮ ದೇಹದಲ್ಲಿ ಇರುತ್ತೆ ಅಂತ ತಾವು ಹೇಳ್ಬೋದು ಸರ್? ಇದು ಉತ್ಪತ್ತಿ ಆಗುವಂಥದ್ದಲ್ಲ, ನಾವು ಆ ಒಳಗೆ ಕಳಿಸ್ತಕ್ಕಂಥ ಅಂಶಗಳೇನಿದಾವ ಅಲ್ಲಿಂದ ಶುರುವಾಗ್ತಕ್ಕಂಥದ್ದು. ಈಗ ನಮ್ಮ ದೇಹ ಯಾವುದೇ ಕಾರ್ಯನಿರ್ವಹಣೆ ಮಾಡಬೇಕಂದ್ರೆ ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದೇ ಆಹಾರ. ಆಹಾರವನ್ನು ಬಳಕೆ ಮಾಡಲಿಕ್ಕೆ ನೀರು ಮತ್ತು ಅದಕ್ಕೆ ಬದುಕಿರ್ಲಿಕ್ಕೆ ನಮಗೆ ಗಾಳಿ. ಸೊ ಆಹಾರ, ನೀರು, ಗಾಳಿ ದೇಹಕ್ಕೆ ಅತಿ ಮುಖ್ಯವಾದ ಅಂಶ. ಈ ಮೂರು ಅಂಶಗಳನ್ನು ನಾವು ಎಷ್ಟು ಸ್ವಚ್ಛತೆಯಿಂದ ಒಳಗಡೆ ಕಳಿಸ್ತೀವಿ ಅಷ್ಟು ಸ್ವಚ್ಛತೆಯನ್ನು ಒಳಗಡೆ ಕಾಪಾಡ್ಕೊಳ್ಳುತ್ತೆ ದೇಹ. ನಾವು ಇವತ್ತು ತಗೊಳ್ತಿರುವಂಥ ಆಹಾರ, ನೀರು, ಗಾಳಿ ಪ್ರತಿಯೊಂದು ಕೂಡ ಕಲ್ಮಶಗಳಿದೆ, ಕೆಮಿಕಲ್ಸ್ ಇದೆ, ಕೆಟ್ಟ ಅಂಶಗಳಿಂದ ಕೂಡಿದೆ. ಇವೆಲ್ಲ ಕಲ್ಮಶಗಳು ನಮ್ಮ ದೇಹಕ್ಕೆ ಸೇರ್ತಿರೋದ್ರಿಂದ ದೇಹದ ಒಳಭಾಗದಲ್ಲಿ ಕೊಳೆಯುವಿಕೆ ಶುರುವಾಗ್ತಾ ಇದೆ. ದೇಹದಲ್ಲೇ ಉತ್ಪತ್ತಿ ಆಗೋದಿಲ್ಲ. ಉತ್ಪತ್ತಿ ಆಗ್ಲಿಕ್ಕೆ ನಾವು ಸಪೋರ್ಟ್ ಮಾಡ್ತಿದ್ವಿ, ನಾವು ಕಳಿಸ್ತಾ ಇದ್ದೀವಿ, ವಿಷಕಾರಿಯನ್ನ ನಮ್ಮ ದೇಹಕ್ಕೆ ಕಳಿಸ್ತಾ ಇದ್ದೀವಿ. ಈಗ ಪುರಾತನ ಕಾಲಕ್ಕೆ ನಾವು ಕಂಪೇರ್ ಮಾಡಿದಾಗ ಅಲ್ಲಿ ಈ ರೀತಿ ಕಾಯಿಲೆಗಳೇನು, ಒಂದು ಶುಗರ್ BP ಕೂಡ ಇರಲಿಲ್ಲ. ಯಾಕೆಂದ್ರೆ ಅಲ್ಲಿ ಪರಿಸರ ಶುದ್ಧವಾಗಿತ್ತು, ಆಹಾರ ಶುದ್ಧವಾಗಿತ್ತು, ಅವ್ರು ಕುಡಿಯೋ ನೀರು ಶುದ್ಧವಾಗಿತ್ತು, ಎಲ್ಲವೂ ಶುದ್ಧವಾಗಿದ್ದಾಗ ಅದಕ್ಕೆ ಯಾವುದೇ ಕಾರಣಗಳು ಇರ್ತಿರ್ಲಿಲ್ಲ, ಕಾಯಿಲೆಗಳು ಬರ್ತಿಲ್ಲ. ಆದರೆ ಇವತ್ತು ನಾವು ಸೇವಿಸಿರ್ತಕ್ಕಂಥ ಪ್ರತಿಯೊಂದು ಅಂಶವೂ ಒಂದು ಕಾಯಿಲೆಗೆ ಕಾರಣ ಆಗುವಂಥ ರೀತಿಯಲ್ಲಿ ಸೇವನೆ ಮಾಡ್ತಾ ಇದ್ವಿ. ಸೊ ಈ ಒಂದು ಕಾರಣಗಳಿಂದ ಒಳಗೋದ ಅಂಶಗಳು ನಮ್ಮ ಜೀರ್ಣಕ್ರಿಯೆಯಲ್ಲಿ ಸಪೋರ್ಟ್ ಮಾಡೋದಿಲ್ಲ. ಸೊ ಆಹಾರಗಳ ಜೀರ್ಣಕ್ರಿಯೆ ತಪ್ಪುತ್ತೆ. ಯಾವಾಗ ನಾವು ಕೊಟ್ಟಂತ ಆಹಾರ ಸಂಪೂರ್ಣ ಜೀರ್ಣ ಆಗೋದಿಲ್ವೋ ಅದು ಫಸ್ಟ್ ಹೊಟ್ಟೆಯಲ್ಲಿ ಕೊಳೆಯುತ್ತೆ. ಹೊಟ್ಟೆಯಲ್ಲಿ ಕೊಳೆತಂತ ಅಂಶಗಳನ್ನ ನಮ್ಮ ಕರುಳಿನ ಭಾಗಗಳು
ಅಬ್ಸರ್ವ್ ಮಾಡಿ ರಕ್ತಕ್ಕೆ ಕಳಿಸುತ್ತೆ. ಸೊ ಈ ರಕ್ತ ಅನ್ನೋದು ನಮ್ಮ ದೇಹಕ್ಕೆ ಮುಖ್ಯವಾದ ಆಹಾರ. ಆ ರಕ್ತಕ್ಕೆ ಮುಖ್ಯವಾದ ಆಹಾರ ನಾವು ಸೇವಿಸ್ತಕ್ಕಂಥ ಆಹಾರ. ಯಾವಾಗ ರಕ್ತ ಕೆಡುತ್ತೋ ರಕ್ತದಲ್ಲಿರುವಂಥ ಸೆಲ್ಸ್ ಡ್ಯಾಮೇಜ್ ಆಗುತ್ತೆ. ಸೊ ಈ ರೀತಿ ಹಾಗಿದ್ರೆ ಈಗ ಏನಂದ್ರೆ ಕ್ಯಾನ್ಸರ್ ಅಂದ ತಕ್ಷಣ ಸ್ವಲ್ಪ ವರ್ಷಗಳಿಂದ ಏನಂತಂದ್ರೆ ಯಾರು ಸಿಗರೇಟ್ ಸೇರ್ತಾರೆ ಅವ್ರಿಗೆ ಕ್ಯಾನ್ಸರ್, ಯಾರು ಡ್ರಿಂಕ್ಸ್ ಮಾಡ್ತಾರೆ ಅವ್ರಿಗೆ ಕ್ಯಾನ್ಸರ್ ಅನ್ನೋದು ಒಂದು ನಿನ್ನ ಸೇದ್ಬಿಟ್ರೆ ಕ್ಯಾನ್ಸರ್ ಬಂದ್ಬಿಡುತ್ತೆ ನಿಂಗೆ ಅನ್ನೋ ಥರ ಇತ್ತು. ಆದರೆ ಈ ಕಾಲ ಬದಲಾಗಿ ಏನು ಹೇಳ್ತಿದ್ದಾರೆ, ಅದೇ ಸ್ಮೋಕ್ ಮಾಡೋರು, ಅದೇ ಡ್ರಿಂಕ್ಸ್ ಮಾಡೋರು ನೀನು ಕುಡಿದೇ ಇದ್ರೆ ನಿಂಗೆ ಕ್ಯಾನ್ಸರ್ ಬರುತ್ತೆ ಅನ್ನೋ ಅಷ್ಟುಗೆ ನಾವು ಉದಾಹರಣೆಗಳನ್ನು ಕೂಡ ನೋಡಿದ್ದೀವಿ. ಈಗ ರೀಸೆಂಟಾಗಿ ಎಕ್ಸಾಂಪಲ್ಸ್ಗಳು ಹಲವಾರು ಸ್ಪೋರ್ಟ್ಸ್ಗಳಾಗಿರ್ಬೋದು, ಸೆಲೆಬ್ರಿಟೀಸ್ಗಳಾಗಿರ್ಬೋದು, ಎಲ್ಲೋ ಒಂದು ಕಡೆ ಅವರಿಗೆ ಚಿಕಿತ್ಸೆಗೆ ಭರಿಸುವಂಥ ಹಣದ ಶಕ್ತಿ ಇರುತ್ತೆ, ಶ್ರೀಮಂತಿಕೆ ಇರುತ್ತೆ, ಎಲ್ಲೋ ಒಂದು ಕಡೆ ಅವರು ಕಾಪಾಡ್ಕೊಳ್ತಾರೆ. ಕೆಲವೊಂದು ಕಡೆ ಎಷ್ಟೇ ಹಣ ಇದ್ರು, ಎಷ್ಟೇ ಟೆಕ್ನಾಲಜಿಗಳಿದ್ರು ಸಹಿತ ಪ್ರಾಣವನ್ನು ಕಾಪಾಡಿಕೊಳ್ಳುವಂಥ ದುಸ್ಥಿತಿ ನಿರ್ಮಾಣ ಆಗಿರುತ್ತೆ. ಅಂದರೆ ಕಾಮನ್ ಆಗಿ ಜೀವನ ಶೈಲಿಯನ್ನು ನಡ್ಸ್ಕೊಂಡು ಹೋದರೂ ಸಹಿತ, ಉದಾಹರಣೆಗೆ ಇತ್ತೀಚೆಗಷ್ಟೇ ನಮ್ಮ ಖ್ಯಾತ ನಿರೂಪಕಿ ಅಪರ್ಣ ಅವರು ಕೂಡ ವಿಧಿವಶರಾದರು ಕ್ಯಾನ್ಸರಿಂದ. 2 ವರ್ಷ ನಿರಂತರವಾಗಿ ಅವರು ಹೋರಾಟ ಮಾಡಿದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ ಅವರು ಸಸ್ಯಾಹಾರಿಗಳಾಗಿದ್ದರು, ಸಾತ್ವಿಕ ಆಹಾರವನ್ನು ತೆಗೆದುಕೊಳ್ತಾ ಇದ್ರು, ಜೀವನ ಶೈಲಿ ತುಂಬ ಚೆನ್ನಾಗಿತ್ತು. ದುರಾದೃಷ್ಟ ಏನಂತಾರೆ ಅಂಥವರಿಗೆ ಒಂದು ಸಮಸ್ಯೆ ಬಂತು. ಈ ಥರ ಉದಾಹರಣೆಗಳನ್ನು ತೆಗೆದುಕೊಂಡು ಹೋದಿವಿ ಅಂತಾರೆ ಸಾಕಷ್ಟು ಜನರು ಇದ್ದಾರೆ. ಜೀವನ ಶೈಲಿ ಜೊತೆಗೆ ಈ ಥರ ಒಂದು ಮಹಾಮಾರಿ ಹೇಗೆ ನಾವು ನಿಯಂತ್ರಣದಲ್ಲಿ ತರಬಹುದು ಅಂತ ತಾವು ಹೇಳ್ತೀರಿ? ಹೌದು, ನಿಜವಾಗ್ಲೂ ಹೇಳಬೇಕಂದ್ರೆ ಈಗ ಅಪರ್ಣ ಅವ್ರ ವಿಚಾರ ತಗೊಂಡಾಗ ಸೊ ನಮಗೆ ನೋಡಲಿಕ್ಕೆ ಅವರು ತುಂಬ ಸಾತ್ವಿಕವಾಗಿದ್ದಿದ್ದು ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ. ಏಕೆಂದರೆ ಅವರ ದೇಹದ ಆಕೃತಿ ನೋಡಿದಾಗಲೇ ಅರ್ಥ ಆಗುತ್ತೆ ಇವ್ರು ಎಷ್ಟು ಫಿಟ್ ಅಂತ ಹೇಳ್ಬಿಟ್ಟು. ಆದರೆ ದೇಹದಲ್ಲಿ ಯಾವುದೇ ಕಾಯಿಲೆ ಸುಮ್ಮನೆ ಬರೋದೇ ಇಲ್ಲ. ವಿತೌಟ್ ರೀಸನ್ ಒಂದು ಕಾಯಿಲೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಮೊದಲನೇದಾಗಿ ಹೇಳ್ಬೇಕಂದ್ರೆ ದೇಹ ಒಂದು ಸ್ವಯಂ ವೈದ್ಯ, ಅದಕ್ಕೆ ಕಾಯಿಲೆಗಳೇ ಬರೋದಿಲ್ಲ. ನಮ್ಮಿಂದ ಒಂದು ತೊಂದರೆ ಆದಾಗ ಮಾತ್ರ ಆ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಸೊ ಇಲ್ಲಿ ತಾವು ಹೇಳಿದ್ರಿ ಡ್ರಿಂಕ್ಸ್ ಮಾಡೋರಿಗೆ, ಸ್ಮೋಕ್ ಮಾಡೋರಿಗೆ, ತಂಬಾಕು ಹಾಕೋರಿಗೆ ಮಾತ್ರ ಕ್ಯಾನ್ಸರ್ ಅನ್ನೋದಿತ್ತು ಅಂತ. ಸೊ ಮೊದಲ ಹಂತದ ಕ್ಯಾನ್ಸರ್ಸ್ ಅಂತ ನಾವೇನು ಕಂಡ್ವಿ, ಆಗ ಕ್ಯಾನ್ಸರ್ ಬಂದಿದ್ದು ಅಲ್ಲಿಂದಾನೆ. ಅಂದರೆ ಆ ತಪ್ಪುಗಳು ಮಾಡೋರಿಗೆ ಮಾತ್ರ. ಆದರೆ ಬೇರೆಯವ್ರಿಗೆ ಯಾಕೆ ಬರ್ತಿರ್ಲಿಲ್ಲ ಅಂತ ಹೇಳಿದ್ರೆ ಆಗ ವಾತಾವರಣ ತಕ್ಕ ಮಟ್ಟಿಗೆ ಚೆನ್ನಾಗಿತ್ತು, ಅವತ್ತಿನ ಆಹಾರ ತಕ್ಕ ಮಟ್ಟಿಗೆ ಚೆನ್ನಾಗಿತ್ತು, ಹಾಗಾಗಿ ಬೇರೆ ರೀಸನ್ಸ್ ಇರಲಿಲ್ಲ. ಆದರೆ ಇವತ್ತಿಗೆ ಅದಕ್ಕಿಂತ ಏನು ಮದ್ಯಪಾನ, ಧೂಮಪಾನ, ತಂಬಾಕು ಇದಕ್ಕಿಂತ ಮಿತಿಮೀರಿದ ಕಲ್ಮಶಗಳನ್ನ ಆಹಾರದಲ್ಲಿ ಸೇವನೆ ಮಾಡ್ತಿದ್ವಿ. ಇವಾಗ ಏನು ನಾವು ಯಾವುದೇ ಒಂದು ಆಹಾರ ನೀವು ಹೊರಗಡೆ ಹೋಗಿ ತಗೊಳ್ತೀರ ಅಂದ್ರೆ ಕೆಮಿಕಲ್ ಇಲ್ಲದೆ ನಾವು ತಿಂತಾ ಇಲ್ಲ. ಒಂದು ತರಕಾರಿ ಹಣ್ಣುಗಳು ಬೆಳೀತಾರಂದ್ರೆ ಕೆಮಿಕಲ್ ಇಲ್ಲದೆ ತಗೊಳ್ತಾ ಇಲ್ಲ. ಪ್ರತಿಯೊಂದು ಭಾಗದಲ್ಲೂ ವಿಷಕಾರಿ ಅಂಶಗಳನ್ನು ಸೇರಿಸಿ ಮನುಷ್ಯ ಒಂದು ದುಡ್ಡಿನ ಆಮಿಷಕ್ಕೆ ಒಳಗಾಗ್ತಾ ತನ್ನ ಕಾಯಿಲೆಗೆ ತಾನೇ ಕಾರಣ ಆಗ್ತಾ ಇದ್ದಾನೆ. ಹಾಗಾಗಿ ಅವತ್ತಿನ ಮದ್ಯಪಾನ, ಧೂಮಪಾನ, ತಂಬಾಕು ಏನು ಕಾರಣ ಆಗಿತ್ತು ಅದಕ್ಕಿಂತ ಹೆಚ್ಚಿನ ಮಟ್ಟದ ಕಾರಣಗಳು ಇವತ್ತಿನ ಜೀವನ ಶೈಲಿ ಆಗ್ತಾ ಇದೆ. ತಮ್ಮ ಪ್ರಕಾರ ಅತ್ಯಂತ ಆಘಾತಕಾರಿಯಾಗುವಂಥ ಕ್ಯಾನ್ಸರ್ ಲಕ್ಷಣಗಳು ಯಾವುವು ಅಂತ ತಾವು ಹೇಳ್ಬೋದು? ಹೌದು, ಮುಖ್ಯವಾಗಿ ಲಂಗ್ಸ್ ಕ್ಯಾನ್ಸರಸ್ ಅನ್ನೋದು ಹೆಚ್ಚು ತೊಂದರೆ ಕೊಡ್ತಿರ್ತಕ್ಕಂಥದ್ದು. ಯಾಕೆಂದರೆ ನಮ್ಮ ದೇಹಕ್ಕೆ 3 ಅಂಗಾಂಗಗಳ ಅವಶ್ಯಕತೆ ಅತಿ ಮುಖ್ಯವಾಗಿರುವಂಥದ್ದು: ಕಿಡ್ನಿ, ಲಂಗ್ಸ್ ಮತ್ತು ಹಾರ್ಟ್. ಇದರಲ್ಲಿ ಲಂಗ್ಸ್ ಕ್ಯಾನ್ಸರಸ್ ಹೆಚ್ಚಾಗ್ತಾ ಇದೆ. ಸೊ ಲಂಗ್ಸ್ ಕ್ಯಾನ್ಸರ್ ಅನ್ನುವಂಥದ್ದು ಒಂದ್ಸರಿ ಬಂದರೆ ಮತ್ತೆ ಅದರಿಂದ ಹೊರಗೆ ಬರೋದು ಭಾಳ ಕಷ್ಟದ ಕೆಲಸ ಆಗುತ್ತೆ. ಯಾಕೆಂದರೆ ನಮ್ಮ ದೇಹಕ್ಕೆ ಉಸಿರಾಟಕ್ಕೆ ಸಪೋರ್ಟ್ ಮಾಡಬೇಕಾಗಿರುವಂಥ ಅಂಗಾಂಗನೇ ಹಾಳಾಗೋಯ್ತು ಅಂತ ಹೇಳಿದ್ರೆ ಅದರಿಂದ ಮೇಜರ್ ಆಗಿ ಬಹುಬೇಗ ಸಾವನ್ನಪ್ಪತಕ್ಕಂಥ ಸಮಸ್ಯೆ ಆಗುತ್ತೆ. ಸೊ ಲಂಗ್ಸ್ ಕ್ಯಾನ್ಸರಸ್ ತುಂಬ ಡೇಂಜರಸ್ ಆಗಿದೆ. ಅದು ಬಿಟ್ಟರೆ ನೆಕ್ಸ್ಟು ಬೇರೆ ಬೇರೆ ಅಂಗಾಂಗಗಳಲ್ಲೂ ಇರುತ್ತೆ. ಇವಾಗ ಕಿಡ್ನಿಯಲ್ಲಿ, ಈಗ ನಮ್ಮ ದೇಹದಲ್ಲಿ ಹಾಗೆ ಲಂಗ್ಸ್ ಕ್ಯಾನ್ಸರ್ ಅಂತ ತಾವು ಹೇಳ್ತಿರಲ್ಲ, ಲಂಗ್ಸ್ ಅನ್ನು ಪ್ರಿವೆಂಟ್ ಮಾಡ್ಕೊಳ್ಳೋ ವಿಧಗಳು ಏನೇನು ಮಾಡಿದ್ರೆ ಲಂಗ್ಸ್ ಹೆಲ್ದಿ ಆಗಿರುತ್ತೆ? ಅಂದ್ರೆ ಇವಾಗ ನಿಮ್ಮಲ್ಲಿ ತಪ್ಪುಗಳು ಆಗ್ತಾ ಇದ್ರೆ, ಈಗ ಸಾಮಾನ್ಯವಾಗಿ ಕೆಲವೊಮ್ಮೆ ಶೀತ, ನೆಗಡಿ ಅನ್ನೋದು ಆಗಾಗ ಬರ್ತಿರುತ್ತೆ. ಅದಾದ ನಂತರ ಕೆಮ್ಮು, ಕಫ ಜಾಸ್ತಿ ಆಗುತ್ತೆ, ನಂತರ ಅಸ್ತಮ ಶುರುವಾಗುತ್ತೆ. ಸೊ ಈ ಥರದ ಸಂದರ್ಭಗಳಲ್ಲಿ ನೀವೇನಾದರೂ ಇತ್ತಂದರೆ ಅದನ್ನು ಶುದ್ಧೀಕರಣ ಮಾಡುವಂಥ ವಿಚಾರಗಳನ್ನು ಬಹುಬೇಗ ಗಮನಕ್ಕೆ ತೆಗೆದುಕೊಳ್ಬೇಕಾಗತ್ತೆ. ಸೊ ನಮ್ಮ ದೇಹದಲ್ಲಿ ಕಫ ಹೆಚ್ಚಾಗ್ತಿದೆ ಅಂತ ಹೇಳಿದ್ರೆ ಅದು ಇನ್ಫೆಕ್ಷನ್ಸ್. ಆ ಇನ್ಫೆಕ್ಷನ್ ನಮ್ಮ ದೇಹದಲ್ಲಿ ಇಮ್ಯುನಿಟಿಯನ್ನು ಹಾಳು ಮಾಡುತ್ತೆ, ರೋಗ ನಿರೋಧಕ ಶಕ್ತಿಯನ್ನು ಹಾಳು ಮಾಡುತ್ತೆ. ಅದೇ ಕಫದ ಅಂಶ ರಕ್ತದಲ್ಲಿ ಸೇರುತ್ತೆ. ರಕ್ತದಲ್ಲಿ ಸೇರಿದಾಗ ರಕ್ತದ ಅಶುದ್ಧೀಕರಣ ಆಗುತ್ತೆ. ಆ ಅಶುದ್ಧತೆ ಅನ್ನೋದು ಸೆಲ್ಸನ್ನು ಡ್ಯಾಮೇಜ್ ಮಾಡುತ್ತೆ. ಸತ್ತಂಥ ಸೆಲ್ಸ್ಗಳು ದುರ್ಮಾಂಸಗಳಾಗುತ್ತೆ. ಹಾಗಾಗಿ ಯಾರ ದೇಹದಲ್ಲಿ ಶೀತ, ನೆಗಡಿ, ಕೆಮ್ಮು, ಕಫ, ಅಸ್ತಮ ಅನ್ನೋ ಸಮಸ್ಯೆಗಳಿದೆಯೋ ಅದನ್ನು ಬಹುಬೇಗ ಗುಣ ಮಾಡ್ಕೊಳ್ಳೋದು ತುಂಬ ಸೂಕ್ತ. ಸೊ ಅಸ್ತಮ ಅಂತ ಬಂದಾಗ ಸಾಮಾನ್ಯ ಎಲ್ಲರೂ ಅಂದ್ಕೊಳ್ತಾರೆ ಇದು ಗುಣ ಆಗದೆ ಇರುವಂಥ ಕಾಯಿಲೆ, ನಾವು ಬದುಕಿರೋವರೆಗೂ ಮಾತ್ರೆ ಔಷಧಿ ತಗೊಳ್ಬೇಕಂತ. ಖಂಡಿತ ಇಲ್ಲ. ಈ ಅಸ್ತಮ ಅನ್ನೋದೇ ಮುಂದೊಂದು ದಿವಸ ನಿಮ್ಮ ಲಂಗ್ಸ್ ಕ್ಯಾನ್ಸರ್ಗೂ ಕೂಡ ಕಾರಣ
ಕಾರಣ ಆಗ್ಬೋದು. ಹಾಗಾಗಿ ಸೊ ಕಫ ಶುದ್ಧೀಕರಣ ಅಂತ ಹೇಳಿದ್ರೆ ನಾವು ಆಯುರ್ವೇದದ ಪ್ರಕಾರ ದೇಹ ಶುದ್ಧೀಕರಣ ಅಂತ ಹೇಳ್ತೀವಿ. ನಮ್ಮ ಆಹಾರದ ವಿಚಾರಗಳಲ್ಲಿ, ಜೀವನ ಶೈಲಿಗಳಲ್ಲಿ ನಮ್ಮ ದೇಹವನ್ನು ಶುದ್ಧೀಕರಣವನ್ನು ಮಾಡ್ತಕ್ಕಂಥದ್ದು. ಇದು ಕೊನೆಯ ಹಂತದಲ್ಲಿ ನಾವು ತಿಳಿಸೋಣ ಶುದ್ಧೀಕರಣ ಹೇಗೆ ಮಾಡೋದಂತ. ಸೊ ಶುದ್ಧೀಕರಣವನ್ನು ಮಾಡ್ಕೊಳ್ಳೋದ್ರಿಂದ ನಮ್ಮ ಲಂಗ್ಸ್ಗೆ ಪ್ರಿವೆಂಟ್ ಆಗಿ ನಾವು ಅದನ್ನ ಕ್ಯಾನ್ಸರ್ ಆಗದೆ ಇರೋ ಹಾಗೆ ಕಾಪಾಡ್ಕೊಳ್ಬಹುದು. ಸಾಮಾನ್ಯ ಜನರು ಏನು ಮಾಡ್ತಾರೆ ಅಂದರೆ ಡಾಕ್ಟರ್ ಹತ್ರ ಹೋಗಬೇಕು, ಸ್ಕ್ಯಾನ್ ಮಾಡಬೇಕು, ಟೆಸ್ಟ್ ಮಾಡಬೇಕು, ಅಲ್ಲಿ ಕ್ಯಾನ್ಸರ್ ಇದೆಯಾ ಇಲ್ವಾ ತಿಳ್ಕೊಬೇಕು, ಇಲ್ಲ ಅಂದರೆ ನಾವು ನಿರಾಳವಾಗಿದ್ಬಿಡ್ತೀವಿ. ಆದರೆ ಸೊ ಕ್ಯಾನ್ಸರ್ ಆಗಲಿಕ್ಕೆ ನಮ್ಮಲ್ಲಿ ಆಯುಧ ಆಲ್ರೆಡಿ ರೆಡಿ ಆಗಿದೆ, ನಾವು ಅದನ್ನು ಸರಿಪಡಿಸ್ಕೊಳ್ಬೇಕು ಅನ್ನೋ ಆಲೋಚನೆಗೆ ಹೋಗೋದಿಲ್ಲ. ಅದಾಗೋವರೆಗೂ ವೆಯ್ಟ್ ಮಾಡ್ತಾರೆ. ಎಷ್ಟೋ ಸರಿ ಸೀರಿಯಸ್ ಕಂಡೀಷನ್ಗೆ ಹೋದಾಗಲೂ ಹಾಸ್ಪಿಟಲ್ಗೆ ಹೋಗಿರ್ತಾರೆ, ಚೆಕ್ ಮಾಡ್ತಾರೆ, ಡಾಕ್ಟರ್ಸ್ ಅಲ್ಲಿ ಏನೂ ಇಲ್ಲ, ಸೊ ಇದೊಂದು ಕಫ ಇತ್ತಷ್ಟೇ, ಇನ್ಫೆಕ್ಷನ್ ಇತ್ತು, ನಾವು ಟ್ರೀಟ್ ಮಾಡಿದ್ದೀವಿ ಅಂದ ತಕ್ಷಣ ಇವರು ಅದನ್ನು ಈಸಿಯಾಗಿ ತೊಗೊಂಡ್ಬಿಡ್ತಾರೆ. ಆದರೆ ಇದು ಪದೇ ಪದೇ ಮರುಕಳಿಸ್ತಿದೆ ಅಂತ ಹೇಳಿದಾಗ ನಮ್ಮ ಶ್ವಾಸಕೋಶಕ್ಕೆ ಇದರಿಂದ ತೊಂದರೆ ಆಗಬಹುದು ಅನ್ನೋ ಒಂದು ಪ್ರಿವೆಂಟನ್ನು ಅವ್ರು ತಗೊಳ್ಬೇಕಾಗುತ್ತೆ. ಹಾಗಾಗಿ ದೇಹ ಶುದ್ಧೀಕರಣ, ಆಹಾರದಲ್ಲಿ ಬದಲಾವಣೆಗಳು ಮತ್ತು ಗಾರ್ಗ್ಲಿಂಗ್ ಮಾಡುವಂಥದ್ದು. ಸೊ ಗಾರ್ಗಲ್ ಮಾಡೋದ್ರಿಂದ ನಮ್ಮ ಶ್ವಾಸಕೋಶದಲ್ಲಿರುವಂಥ ಕಫವನ್ನು ನಾವು ಈಸಿಯಾಗಿ ಹೊರಗೆ ಹಾಕ್ಬೋದು. ಬಿಸಿ ನೀರಿನ ಅಭ್ಯಾಸ ಮತ್ತು ಶುದ್ಧೀಕರಿಸಿದಂಥ ನೀರನ್ನು ಕಾಯಿಸಿ ಆರಿಸಿ ಕುಡಿಯುವಂಥ ಅಭ್ಯಾಸಗಳು, ಕೆಟ್ಟ ಆಹಾರ ಪದ್ಧತಿಯಿಂದ ದೂರ ಇರ್ತಕ್ಕಂಥದ್ದು, ಶೀತ ವಾತಾವರಣದಿಂದ ದೂರ ಇರ್ತಕ್ಕಂಥದ್ದು, ವ್ಯಾಯಾಮ, ಪ್ರಾಣಾಯಾಮ, ಈ ರೀತಿಯ ಅಭ್ಯಾಸಗಳೆಲ್ಲವನ್ನು ದೇಹಕ್ಕೆ ತಗೊಂಡಾಗ ಶ್ವಾಸಕೋಶ ಮತ್ತಷ್ಟು ಹಾಳಾಗೋದ್ರಿಂದ ಅವಾಯ್ಡ್ ಮಾಡ್ಬೋದು. ಸೊ ಶ್ವಾಸಕೋಶದ ಯಾವುದೇ ಸಮಸ್ಯೆಗಳಿದ್ದಲ್ಲಿ 1 ಲೀಟರ್ ನೀರನ್ನು ತೆಗೆದುಕೊಳ್ಳಿ, ಅದಕ್ಕೆ 20 ಎಲೆಯಷ್ಟು ತುಳಸಿ ಎಲೆ, ಅದಕ್ಕೆ 1-2 ಕಾಳುಮೆಣಸು, ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ ಮತ್ತು ಅರಿಶಿಣ, ಹಾಗೆ ಜೀರಿಗೆ ಮತ್ತು ಧನ್ಯ. ಸೊ ಜೀರಿಗೆ ಧನ್ಯದ ಪ್ರಮಾಣವನ್ನು ನಾವು ಹೆಚ್ಚಳ ಮಾಡ್ಕೊಳ್ಬೇಕಾಗುತ್ತೆ, ಯಾಕಂದರೆ ಅದು ಯಾವುದೂ ಹೀಟ್ ಆಗದೆ ಇರೋಂಗೆ ಪ್ರಿವೆಂಟ್ ಮಾಡುತ್ತೆ. ಇದರ ಜೊತೆಗೆ ಸ್ವಲ್ಪ ಅರಿಶಿಣ ಮತ್ತು ಬೆಲ್ಲ, ಸ್ವಲ್ಪ ಶುದ್ಧ ಸುಣ್ಣವನ್ನು ಅದರಲ್ಲಿ ಸೇರಿಸಿ ಚೆನ್ನಾಗಿ ಕುದಿಸ್ಬೇಕು. 1 ಲೀಟರ್ ನೀರು ಅರ್ಧ ಲೀಟರ್ಗೆ ಬರೋ ತನಕ ಕುದಿಸ್ಬೇಕು. ಆ ಅರ್ಧ ಲೀಟರ್ ನೀರಿಗೆ ನಿಮಗೆ ರುಚಿಗೆ ಬೇಕಂದರೆ ಬೆಲ್ಲವನ್ನು ಸೇರಿಸ್ಕೊಳ್ಬಹುದು. ಈ ಒಂದು ಕಷಾಯವನ್ನು 1 ಲೋಟ ಒಂದೇ ಸರಿ ಕುಡಿಯೋದು ಬಾಡಿಯನ್ನು ಹೀಟ್ ಮಾಡುತ್ತೆ ಮತ್ತು ಯೂಸ್ ಆಗೋದಿಲ್ಲ. ಯಾವಾಗಲೂ ನಾವು ಹೊಟ್ಟೆ ಕಳಿಸ್ಬಿಡ್ತೀವಿ ಅಷ್ಟೇ, ಆದರೆ ನಮಗೆ ಎಲ್ಲೆಲ್ಲಿ ತಲುಪಬೇಕು ಅದು ತಲುಪೋದಕ್ಕೆ ಟೈಮ್ ತಗೊಳುತ್ತೆ. ಹಾಗಾಗಿ ಆ ಅರ್ಧ ಲೀಟರ್ ಕಷಾಯವನ್ನು ಇಡೀ ದಿನಕ್ಕೆ ಖಾಲಿ ಮಾಡಬೇಕು. ನೀವು ಹೇಳ್ತಾ ಇದ್ರಲ್ಲ, ಇದು ಸಿಂಪ್ಟಮ್ಸ್ ಇದ್ರೆ ಅಥವಾ ನಾನ್ ಸಿಂಪ್ಟಮ್ ಈ ಪ್ರತಿ ದಿವಸನೂ ಮಾಡಿದ್ರೆ ಒಳ್ಳೇದಾ ಅಥವಾ ಹೇಗೆ? ಇದು ನಿಮಗೆ ಹೆಚ್ಚಿನ ಉಸಿರಾಟದ ತೊಂದರೆ ಇದ್ದಾಗ ನೀವು 1 ಲೀಟರ್ ಕಷಾಯ ಮಾಡಿ ಅರ್ಧ ಲೀಟರ್ಗೆ ಹಿಂಗಿಸಿ ಪ್ರತಿ ಅರ್ಧ ಗಂಟೆಗೆ 1 ಗಂಟೆಗೆ 2 ಚಮಚ 3 ಚಮಚದಷ್ಟು ಸೇವನೆ ಮಾಡ್ತಾ ಇದ್ರೆ ಕೇವಲ 2 ರಿಂದ 3 ದಿನಗಳಲ್ಲಿ ಅವ್ರ ಬ್ರೀತಿಂಗ್ ನಾರ್ಮಲಿಗೆ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಇನ್ನು ನಮಗೆ ಆ ರೀತಿ ಪ್ರತಿದಿನದ ಸಮಸ್ಯೆಗಳಿಲ್ಲ, ಸೀಸನ್ನಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಕಷಾಯದ ಅವಶ್ಯಕತೆ ಏನಿರೋದಿಲ್ಲ. ಹೊಟ್ಟೆ ಶುದ್ಧೀಕರಣ ಮಾಡುವಂಥದ್ದು ತುಂಬ ಮುಖ್ಯ. ಆಹಾರ ಪದ್ಧತಿಯೆಲ್ಲ ಸರಿ ಮಾಡ್ಕೊಳ್ಳೋದು, ಯಾಕೆಂದರೆ ನಾವು ತಿನ್ನುವಂಥ ಆಹಾರಗಳಲ್ಲಿ ಕಫವಾಗಿ ಮಾರ್ಪಾಡಾಗುತ್ತೆ. ಸೊ ತಿನ್ನೋ ಆಹಾರ ಸರಿಯಾಗಿದ್ದಾಗ ನಮಗೆ ಕಫದ ಸಮಸ್ಯೆ ಬರೋದೇ ಇಲ್ಲ, ಇನ್ಫೆಕ್ಷನ್ ಅನ್ನೋ ಮಾತೇ ಇಲ್ಲ. ಹಾಗಾಗಿ ಯಾರಿಗೂ ಆ ಸಮಸ್ಯೆ ಇಲ್ಲ ಅಂದಾಗ ಅದನ್ನೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ದೇಹ ಶುದ್ಧಿ, ಆಹಾರದಲ್ಲಿ ಶುದ್ಧೀಕರಣ, ನೀರನ್ನು ಹೆಚ್ಚು ಬಳಸುವಂಥದ್ದು, ನಮ್ಮ ಊಟಗಳು ನಮಗೆ ಅಜೀರ್ಣ ಆಗದೆ ಇರೋ ಹಾಗೆ, ಮಲಬದ್ಧತೆ ಆಗದೆ ಇರೋ ಹಾಗೆ ಮೇಂಟೈನ್ ಮಾಡಿದ್ರೆ ಮುಂದೆ ಆಗೋ ಅನಾಹುತ ತಪ್ಪಿಸ್ಬೋದು. ಇನ್ನು ಕಫದ ಸಮಸ್ಯೆ ಹೆಚ್ಚಿದ್ದು ಮುಂದೆ ಕ್ಯಾನ್ಸರಸ್ ಆಗಬಹುದು ಅಥವಾ ಕ್ಯಾನ್ಸರ್ ಆಗಿದೆ ಅಂದಾಗ ಈ ಕಷಾಯ ಕಂಪಲ್ಸರಿ ಮಾಡೋದು ತುಂಬ ಉತ್ತಮ. ಮಕ್ಕಳು ಇರುವಾಗಿಂದನೇ ಕ್ಯಾನ್ಸರ್ ಸಮಸ್ಯೆಗಳು ನಾವು ನೋಡ್ತಾ ಇರ್ತೀವಿ. ದೊಡ್ಡೋರ ಬಂದಿರುವಂಥ ಸಮಸ್ಯೆಗಳನ್ನು ತಡ್ಕೊಳಕ್ಕಾಗಲ್ಲ. ಇನ್ನು ಮಕ್ಕಳಿಗಂತೂ ತೀರಾ ಕ್ರಿಟಿಕಲ್ ಕಂಡೀಷನ್ಸಲ್ಲಿ ಹೋಗಿರ್ತಾರೆ, 1st, 2nd, 3rd ಸ್ಟೇಜ್ ಎಲ್ಲ ದಾಟ್ಕೊಂಡು ಬಂದಿರ್ತಾರೆ. ಆದರೂ ಸಹಿತ ಜೀವನ ಸರ್ವೈವಲ್ ತುಂಬಾ ಮುಖ್ಯವಾಗಿರುತ್ತೆ. ಅಂದರೆ ಮಕ್ಕಳು ಯಾವ ರೀತಿ ಇದನ್ನು ಪ್ರಿವೆಂಟ್ ಮಾಡ್ಕೋಬೋದು? ಯಾಕಂದರೆ ಒಂದು ಕಡೆ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ, ಒಂದು ಕಡೆ ಫುಡ್ ಸಿಸ್ಟಮ್ ಚೇಂಜ್ ಆಗಿದೆ, ಕೆಮಿಕಲ್ಸ್ ಆಗಿದೆ, ಓವರ್ ಆಲ್ ಲೈಫ್ ಅನ್ನೋದೇ ಒಂಥರ ಕ್ರೂಷಿಯಲ್ ಆದಂಗೆ ಆಗ್ಬಿಟ್ಟಿದೆ. 100 ಜನರಲ್ಲಿ ಮುಂಚೆ ಎಲ್ಲ 80-90 ವರ್ಷ ಬದುಕೋರು, ಈಗೆಲ್ಲ ಅದರ ಆಯಸ್ಸನ್ನು ಕೂಡ ಕಡಿಮೆ ಆಗ್ತದೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಿ? ಹೌದು, ಇಲ್ಲಿ ಮಕ್ಕಳಿಗೆ ಚಿಕ್ಕ ವಯಸ್ಸಲ್ಲೇ ಕ್ಯಾನ್ಸರ್ ಬರ್ತಾ ಇದೆ. ಸೊ ಈಗ ನಾವು ಹೇಳ್ತೀವಿ ಆಹಾರದಲ್ಲಿ ಬದಲಾವಣೆ ಅಂತ, ಆದರೆ 1 ವರ್ಷದ ಮಗು ಇನ್ನೂ ಆಹಾರನೇ ಸೇವನೆ ಮಾಡಿಲ್ಲ, ಆ ಮಗುಗೆ ಕ್ಯಾನ್ಸರ್. 3 ತಿಂಗಳು ಮಗುಗೆ ಕ್ಯಾನ್ಸರ್, 6 ತಿಂಗಳು ಮಗುಗೆ ಕ್ಯಾನ್ಸರ್. ಸೊ ಈ ಮಕ್ಕಳಲ್ಲಿ ಇಷ್ಟು ಕ್ಯಾನ್ಸರ್ ಹೆಚ್ಚಾಗಲಿಕ್ಕೆ ಮುಖ್ಯ ಕಾರಣ ತಂದೆ ತಾಯಿಯ ದೇಹದಲ್ಲಿರ್ತಕ್ಕಂಥ ಸಮಸ್ಯೆಗಳು ಮತ್ತು ತಂದೆ ತಾಯಿಯ ಜೀವನ ಶೈಲಿ, ತಂದೆ ತಾಯಿಯ ಆಹಾರ ಪದ್ಧತಿ, ಅವರ ದೇಹದಲ್ಲಿ ಜೆನೆಟಿಕ್ ಅಂತ ಹೇಳಿದ್ರೆ ಇಷ್ಟೇ. ಸೊ ಇದು ನಮ್ಮ ಜೆನೆಟಿಕ್ ಅಂತ ಹೇಳ್ಬಿಟ್ಟು ತಾತಂಗಿತ್ತು ಮುತ್ತಾತಂಗಿತ್ತು ಅಂತ ಯೋಚನೆ ಮಾಡೋದು ಬೇಡ. ತಂದೆ ತಾಯಿ ದೇಹ ಎಷ್ಟು ಶುದ್ಧವಾಗಿದೆ. ಸೊ ಒಂದು ಜೀವಕ್ಕೆ ನಾವು ಜನ್ಮವನ್ನು ಕೊಡಬೇಕಾದ್ರೆ ನಮ್ಮ ಅಂಗಾಂಗದಲ್ಲಿರ್ತಕ್ಕಂಥ, ನಮ್ಮ ದೇಹದಲ್ಲಿರ್ತಕ್ಕಂಥ ಅಂಶವೇ ಕಾರಣವಾಗಿರುವಾಗ, ಆ ಅಂಶವೇ ಅಶುದ್ಧವಾಗಿದ್ದಾಗ ಆ ಮಗುಗೆ ಕಾಯಿಲೆ ಬರೋದ್ರಲ್ಲಿ ಅನುಮಾನನೇ ಇಲ್ಲ. ಸೊ ಹಾಗಾಗಿನೇ ಈ ಒಂದು ಆಯುರ್ವೇದ ಪದ್ಧತಿಯ ಪ್ರಕಾರ ಯೋಚನೆ ಮಾಡಿದ್ರೆ ಒಬ್ಬ ಗಂಡ ಹೆಂಡತಿ ಒಂದು ಮಗುಗೆ ಜನ್ಮ ಕೊಡಲಿಕ್ಕೆ ಕಾರಣಕರ್ತರಾಗ್ತಾರೆ ಅಂದರೆ ಮೊದಲು ಅವರ ದೇಹದಲ್ಲಿ ಆರೋಗ್ಯ
ಹೇಗಿದೆ, ಆರೋಗ್ಯ ಸ್ಥಿತಿ ಹೇಗಿದೆ, ಅವರ ಶುದ್ಧೀಕರಣ ಹೇಗಿದೆ, ಅವರ ಆ ಜೀವನ ಶೈಲಿ ಹೇಗಿದೆ, ಇದೆಲ್ಲವನ್ನೂ ನಾವು ಪುರಾತನ ಕಾಲದಿಂದನೂ ನೋಡ್ತಾ ಇದ್ವು. ಆದರೆ ಇತ್ತೀಚೆಗೆ ಅದೆಲ್ಲವೂ ಸ್ವಲ್ಪ ಮರೆತು ಹೋಗ್ತಾ ಇದೆ. ಹಾಗಾಗಿ ಚಿಕ್ಕ ವಯಸ್ಸಿನ ಮಕ್ಕಳುಗಳಿಗೆ ಬರಲಿಕ್ಕೆ ಮೂಲ ಕಾರಣ ತಂದೆ ತಾಯಿಯ ದೇಹದಲ್ಲಿರ್ತಕ್ಕಂಥ ದೋಷಗಳು. ಓಕೆ, ಅದ್ರ ಮಾತಾಡ್ತೀನಿ. ಒಂದು ಕರೆ ತಗೊಂಡೋಣ. ನಮಸ್ಕಾರ. ನಮ್ಮ ಹೆಸರು ಮಂಜುಳಾ ಅಂತ. ಹೇಳಿ ಮೇಡಮ್, ಏನ್ ಪ್ರಶ್ನೆ ಇದೆ ಕೇಳಿ. ನಮ್ಗೆ ಅದೇ ಗಂಟಾಗಿತ್ತು ಎಡಗಡೆ ಎದೆನಲ್ಲಿ. ನಾವು ಫಸ್ಟ್ ಆಯುರ್ವೇದಿಕ್ ತಗೊಂಡ್ವಿ ಇದ್ರಲ್ಲಿ ಶಿವಮೊಗ್ಗದ ಹತ್ರ. ಆಮೇಲೆ ತಿರ್ಗಿ ಅದು ಕಮ್ಮಿ ಆಗ್ಲೇ ಇಲ್ಲ. ಓಕೆ, ಹೋಗಿ ಅದೇ ಅದ್ರಲ್ಲಿ ಇದು ಹಾಸ್ಪಿಟ್ಲಿಗೆ ಹೋದ್ವಿ, ಸಿರಂಜಲ್ ತಕೊಂಡು ಪರೀಕ್ಷೆ ಕಳ್ಸಿರು. ಅದೇನು ಬರ್ಲಿಲ್ಲ, ನೆಗೆಟಿವ್ ಬಂತು. ಓಕೆ, ಮತ್ತೆ ಅದನ್ನ ತೆಗೆದ್ರಲ್ಲ ಮತ್ತೆ ಗಾಯ ಆಗ್ತದ ನನಗೆ. ಅಮ್ಮ, ನಿಮ್ಗೆ ಇವಾಗ ಸ್ತನದಲ್ಲಿ ದುರ್ಮಾಂಸ ಬಂದಿತ್ತು ಅಂತ ಹೇಳಿದ್ರಿ. ಇವಾಗ ಅದು ನಿಮಗೆ ಕ್ಯಾನ್ಸರ್ ಅಂತ ರಿಪೋರ್ಟ್ ಬರಲೇಬೇಕಂತ ಇಲ್ಲ. ದೇಹದಲ್ಲಿ ಒಂದು ದುರ್ಮಾಂಸ ನಮಗೆ ಕಾಣಿಸ್ಕೊಂಡಿದೆ ಅಂದರೆ, ಈಗ ಸ್ತನದಲ್ಲಿ ಕಾಣಿಸ್ಕೊಳ್ಳೋಂಥ ದುರ್ಮಾಂಸ ನಮ್ಮ ಕೈಗೆ ಸಿಗುತ್ತೆ, ನಾವು ಕಂಡುಹಿಡ್ಕೊಳ್ತೀವಿ. ಆದರೆ ದೇಹದ ಒಳಭಾಗದಲ್ಲಿ ಯಾವುದೇ ಅಂಗಾಂಗಗಳ ಒಳಗಡೆನೂ ದುರ್ಮಾಂಸಗಳಿರಬಹುದು, ಗೊತ್ತಿಲ್ಲ. ಯಾಕೆಂದರೆ ದುರ್ಮಾಂಸ ದೇಹದಲ್ಲಿ ಒಮ್ಮೆ ಬಂದಾಗ ಒಂದೇ ಕಡೆ ಇದೆ ಅಂತ ನಂಬಿಕೊಳ್ಳುವಂಥದ್ದು ತುಂಬ ತಪ್ಪು ಕಲ್ಪನೆ ಆಗುತ್ತೆ. ಸೊ ಒಂದು ಕಡೆ ದುರ್ಮಾಂಸ ಇದೆ ಅಂದರೆ ದೇಹದಲ್ಲಿ ಬೇರೆ ಬೇರೆ ಕಡೆಗಳಲ್ಲೂ ಅದು ಹರಡಿರ್ತಕ್ಕಂಥದ್ದು ಮತ್ತು ಬೇರೆ ಬೇರೆ ಕಡೆ ದುರ್ಮಾಂಸ ಆಗಿರೋವಂಥದ್ದು ಇರುತ್ತೆ. ಆದರೆ ಮುಖ್ಯವಾಗಿ ನೀವು ಆಯುರ್ವೇದನೇ ಮಾಡಿ ಅಥವಾ ಬೇರೆ ಚಿಕಿತ್ಸೆಗಳನ್ನೇ ಮಾಡಿ ಕಾರಣವನ್ನು ತಿಳ್ಕೊಳ್ಬೇಕು. ನನ್ನ ದೇಹದಲ್ಲಿ ಯಾಕೆ ಇದು ಒಂದು ಕಾಣಿಸ್ಕೊಳ್ತು ಅಂತ. ಈಗ ಶಸ್ತ್ರಚಿಕಿತ್ಸೆಯಿಂದ ತೆಗೆದಿದ್ರೂ ಕೂಡ ನಿಮ್ಮ ದೇಹದಲ್ಲಿ ಬೆಳೆಸುವಂಥ ಅಂಶಗಳು ಇರೋದ್ರಿಂದ ಪುನಃ ಮರುಕಳಿಸುವಂಥ ಸಾಧ್ಯತೆಗಳು 100ಕ್ಕೆ 100 ಸಾಧ್ಯತೆ ಇದೆ. ಹಾಗಾಗಿ ನೀವು ಮಾಡಬೇಕಾಗಿರುವಂಥ ವಿಚಾರಗಳು, ಮೊದಲನೇದು ನಿಮ್ಮ ಜೀವನ ಶೈಲಿ ಬದಲಾವಣೆ ಮಾಡಿಕೊಳ್ಳಿ. ನಿಮ್ಮ ಆಹಾರದ ಸಮಯಗಳು ಸರಿಯಾಗಿಲ್ಲ, ಆಹಾರ ಪದ್ಧತಿ ಸರಿಯಾಗಿಲ್ಲ, ನೀರು ಕುಡಿಯೋ ಅಭ್ಯಾಸಗಳು ಸರಿಯಾಗಿಲ್ಲ. ಯಾವಾಗ ನಮ್ಮ ದೇಹಕ್ಕೆ ಅಶುದ್ಧೀಕರಣ ಅನ್ನೋದು ಹೆಚ್ಚಾಗ್ತದೋ ಆಗ ಈ ದುರ್ಮಾಂಸಗಳು ಕಾಣಿಸ್ಕೊಳ್ತಕ್ಕಂಥದ್ದು. ಸೊ ಹಾಗಾಗಿ ನಾಳೆ ಒಂದು 8 ದಿನಗಳ ಕಾಲ ನಿಮ್ಮ ಹೊಟ್ಟೆ ಶುದ್ಧಿ ಅಂದರೆ ವಿರೇಚನ ಕ್ರಮವನ್ನು ಅನುಸರಿಸಿ ಶುದ್ಧ ಹರಳೆಣ್ಣೆ ಅಥವಾ ಶುದ್ಧ ಕೊಬ್ಬರಿ ಎಣ್ಣೆ ಅಥವಾ ಶುದ್ಧ ತುಪ್ಪ, ನಿಮಗೆ ಯಾವುದು ಇಷ್ಟ ಅನಿಸುತ್ತೋ ತಗೊಳ್ಳಿಕ್ಕೆ ಅದನ್ನು ಬಳಸಿ ದೇಹ ಶುದ್ಧಿಯನ್ನು ಮಾಡಿ. ಇದರಿಂದ ನಿಮ್ಮ ರಕ್ತದಲ್ಲಿ ಇರ್ತಕ್ಕಂಥ ದೋಷಗಳು ಕೂಡ ನಿಮ್ಮ ಮಲದ ಮುಖಾಂತರ ಹೊರಗೆ ಬರೋದ್ರಿಂದ ನಿಮಗೆ ನೆಕ್ಸ್ಟ್ ಮತ್ತೆ ಈ ಒಂದು ಪುನರಾವರ್ತನೆ ಆಗೋದನ್ನು ಅವಾಯ್ಡ್ ಮಾಡ್ಬೋದು. ಇನ್ನು ಎರಡನೇದಾಗಿ ನಿಮ್ಮ ಆಹಾರದ ಸಮಯವನ್ನು ಸರಿಯಾದ ರೀತಿ ಕಾಪಾಡ್ಕೊಳ್ಳಿ. ಸಾಮಾನ್ಯವಾಗಿ ನಾವು ಇಷ್ಟ ಬಂದಾಗ ನಮಗೆ ಟೈಮ್ ಸಿಕ್ಕಾಗ ಆಹಾರ ತಗೊಳ್ಳೋ ಅಭ್ಯಾಸ ಇರುತ್ತೆ. ಅಂಥ ಆಹಾರಗಳೇ ಕೊಳೆಯುವಂಥ ಕ್ರಿಯೆಗಳನ್ನು ಮಾಡುತ್ತೆ. ಹಾಗಾಗಿ ಸಮಯ ಪಾಲನೆಯನ್ನು ನೀವು ಅನುಸರಿಸಬೇಕಾಗತ್ತೆ. ಅಂಥ ಆಹಾರಗಳಲ್ಲೂ ಕೂಡ ಹೆಚ್ಚಿನ ಪ್ರಮಾಣದ ಸೊಪ್ಪು, ತರಕಾರಿ, ಹಣ್ಣುಗಳನ್ನು ಬಳಸೋದ್ರಿಂದ ರಕ್ತದ ಶುದ್ಧೀಕರಣ ಹೆಚ್ಚಿಗೆ ಆಗುತ್ತೆ. ಹಾಗಾಗಿ ಈ ರೀತಿಯ ಆಹಾರ ದಿನಕ್ಕೆ ಸಾಮಾನ್ಯವಾಗಿ ಗಂಟೆಗೊಮ್ಮೆ ನೀರು ಕುಡಿಯೋ ಅಭ್ಯಾಸವನ್ನು ಮಾಡೋದ್ರಿಂದ ಮೂತ್ರದಿಂದ ನಿಮ್ಮ ರಕ್ತ ಶುದ್ಧೀಕರಣ ಆಗುತ್ತೆ. ಸೊ ಈ ಸಂದರ್ಭದಲ್ಲೂ ನಿಮ್ಮ ದುರ್ಮಾಂಸಗಳು ಮತ್ತಷ್ಟು ಹೆಚ್ಚಾಗೋದನ್ನು ಅವಾಯ್ಡ್ ಮಾಡ್ಕೊಳ್ಬಹುದು. ಓಕೆ, ಹಾಗೆ ನೆಕ್ಸ್ಟ್ ಇನ್ನೊಂದು ಕಾಲ್ ಇದೆ. ನಮಸ್ಕಾರ. ನಮಸ್ಕಾರ ಸರ್. ಸರ್, ಟಿವಿ ಮ್ಯೂಟ್ ಮಾಡಿ ಹೇಳಿ, ತಮ್ಮ ಪ್ರಶ್ನೆ ಕೇಳಿ. ಸರ್, ನಮ್ಮ ಹೆಸರು ಚಂದ್ರು ಅಂತ. ಇಲ್ಲಿ ಹೆಸರುಘಟ್ಟದಿಂದ ಮಾತಾಡ್ತಾ ಇದೀವಿ ಸರ್. ಹೇಳಿ ಸರ್. ಸರ್, ನಮ್ಗೆ ಮೈಯಲ್ಲಿ ಕೈಯಲ್ಲೆಲ್ಲ ಒಂಥರ ಸಿಂಪಲ್ ಆಗಿ ಗಂಟು ತರ ಇದೆ, ಚಿಕ್ಕ ಚಿಕ್ಕದಾಗ. ಅಂದ್ರೆ ಪೈನ್ ಎಲ್ಲ ಏನು ಇಲ್ಲ. ಓಕೆ, ಅದು ಹೇಗ್ ಬಂದಿದೆ ಅಂತ. ಓಕೆ, ಇದನ್ನ ನಾವು ಕೊಬ್ಬಿನ ಗಂಟುಗಳು ಅಂತ ಹೇಳ್ತೀವಿ ಅಥವಾ ಲಿಂಪೋಮಾ ಅಂತ ಕೂಡ ಕರೀತಾರೆ. ಸೊ ಈ ಕೊಬ್ಬಿನ ಗಂಟು ಬರಲಿಕ್ಕೆ ಮೂಲ ಕಾರಣ ಯಾರು ಹೆಚ್ಚಾಗಿ ಮಾಂಸಾಹಾರವನ್ನು ಬಳಸ್ತಾರೆ ಅಂಥವರಲ್ಲಿ ಕೊಬ್ಬಿನ ಗಂಟುಗಳು ಕಾಣಿಸ್ಕೊಳ್ಳುತ್ತೆ. ಬೇಕ್ರಿ ಫುಡ್ಸನ್ನು, ಮೈದಾ ಗೋಧಿ ಪದಾರ್ಥಗಳನ್ನು ಹೆಚ್ಚಿಗೆ ಬಳಸೋರಲ್ಲಿ, ಕರಿದ ಪದಾರ್ಥಗಳನ್ನು ಹೆಚ್ಚು ಬಳಸೋರಲ್ಲಿ, ಟೋಟಲಿ ಅನ್ಹೆಲ್ದಿ ಫುಡ್ಸನ್ನು ಯಾರು ಬಳಸ್ತಿರೋ ಅವ್ರ ದೇಹದಲ್ಲಿ ಗಂಟುಗಳು ಶುರುವಾಗ್ತದೆ. ಸೊ ನಿಮ್ಮ ಅಭ್ಯಾಸಗಳಲ್ಲಿ ಬೇಕ್ರಿ ಐಟಮ್ಸ್, ನಾನ್ ವೆಜ್ ಮತ್ತು ಕರೆದಂಥ ಎಣ್ಣೆ, ಕೆಟ್ಟ ಎಣ್ಣೆ ಪದಾರ್ಥಗಳೇನಿದೆ ಅವನ್ನೆಲ್ಲ ಕಂಪ್ಲೀಟ್ ಆಗಿ ನಿಲ್ಲಿಸಿದ್ದೆ ಆದರೆ ಇದನ್ನು ಅವಾಯ್ಡ್ ಮಾಡ್ಬೋದು. ಇನ್ನು ಇದು ಕರಗಿಸ್ಲಿಕ್ಕೆ ಅಂತ ನಿಮಗೆ ಆಯುರ್ವೇದಗಳಲ್ಲಿ ಚಿಕಿತ್ಸೆ ಇರುತ್ತೆ. ಸೊ ಯಾವುದೇ ಆಯುರ್ವೇದ ಚಿಕಿತ್ಸೆ ಪಡ್ಕೊಳ್ಳುವಾಗಲೂ ನಿಮ್ಮ ತಪ್ಪುಗಳನ್ನು ನಿಲ್ಲಿಸಿದ್ರೆ ಮಾತ್ರ ಆಯುರ್ವೇದ ವರ್ಕ್ ಮಾಡುತ್ತೆ. ನೀವು ತಪ್ಪುಗಳನ್ನು ಮಾಡ್ತಾನೆ ನಾನು ಚಿಕಿತ್ಸೆಯಲ್ಲಿ ಗುಣ ಮಾಡ್ಕೊಳ್ಬೇಕಂದ್ರೆ ಕಷ್ಟ ಆಗ್ತದೆ. ಸೊ ದೇಹ ಶುದ್ಧೀಕರಣ ಇದರಲ್ಲಿ ಅತಿ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಓಕೆ, ಹಾಗೆ ನೆಕ್ಸ್ಟ್ ಇನ್ನೊಂದು ಕರೆ. ನಮಸ್ಕಾರ ಸರ್. ನಮಸ್ಕಾರ ಸರ್, ಕುಮಾರ್ ಅಂತ ಮಾತಾಡ್ತಿರೋದು ಬೆಂಗಳೂರಿಂದ. ಹೇಳಿ ಸರ್, ಏನ್ ಪ್ರಶ್ನೆ ಕೇಳಿ. ಸರ್, ನನ್ಗೆ ಹಿಂದ್ಗಡೆ ಕತ್ತತ್ರ ಬಹಳ ನೋವು ಬರುತ್ತೆ ಸರ್. ಅವಾಗ ನಟ್ಕೆ ತಕ್ಕೊಂತಿರ್ತೀನಿ, ಅಮೃತಾಂಜನ್ನು ಏನೇ ಹಚ್ಕೊಂಡ್ರು ಪೈನ್ ಬರ್ತಾನೆ ಇರುತ್ತೆ, ರಿಲೀಫೇ ಆಗಲ್ಲ, ನಿದ್ದೆ ಬರಲ್ಲ ಸರ್ ರಾತ್ರಿ ಎಲ್ಲ. ಅದೇ ಪ್ರಾಬ್ಲಮ್ ಸರ್. ಓಕೆ, ನಿಮ್ದು ಸ್ವಲ್ಪ ಅಸಿಡಿಟಿ ಸಮಸ್ಯೆ ಜಾಸ್ತಿನೇ ಇದೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್. ಹಾ ಮೇಡಮ್, ಡಾಕ್ಟರ್ ತೋರ್ಸಿದೆ, ಇನ್ಫ್ಲಮೇಟರಿ ಆರ್ಥರೈಟಿಸ್ ಅಂತ ಎಲ್ಲ ಟ್ಯಾಬ್ಲೆಟ್ಸ್ ಬರ್ಕೊಟ್ಟಿದ್ದಾರೆ, ಆದ್ರೂ ಏನ್ ಕಡಿಮೆ ಆಗಿಲ್ಲ ಮೇಡಮ್. ಹೌದು, ನಿಮ್ಮ ಆಹಾರ ಪದ್ಧತಿ ಸರಿ ಹೋಗ್ಬೇಕು. ಯಾವಾಗ ನೀವು ಖಾಲಿ ಹೊಟ್ಟೆ ಇಡ್ತೀರಾ ಆಗ ನೋವು ಜಾಸ್ತಿ ಕಾಣಿಸ್ಕೊಳುತ್ತೆ.
ಖಾಲಿ ಹೊಟ್ಟೆಯ ಪರಿಣಾಮ ಅಸಿಡಿಟಿಯಿಂದ ಇದು ಹೆಚ್ಚಿಗೆ ಕಾಣಿಸ್ಕೊಳ್ಳೋದು. ನೀವು ಬರೀ ಔಷಧಿ ಮಾತ್ರೆ ತಗೊಂಡು ತಡ ಆಹಾರಗಳನ್ನು ಮಾಡ್ತಾ ಉಪವಾಸ ಮಾಡ್ತಾ ಲೇಟ್ ಫುಡ್ಗಳನ್ನು ಮಾಡ್ತಾನೆ ಇದ್ರೆ ಆ ವೀಕ್ನೆಸ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಮಸಲ್ಸ್ ವೀಕ್ ಆಗುತ್ತೆ, ಬೋನ್ಸ್ ವೀಕ್ ಆಗುತ್ತೆ, ಮತ್ತು ನಿಮ್ಮ ಆಹಾರದ ಕಲ್ಮಶಗಳು ಜಾಸ್ತಿ ಆಗ್ತಾ ರಕ್ತದಲ್ಲಿ ಕೀವಿನ ಅಂಶ ಜಾಸ್ತಿ ಆಗುತ್ತೆ. ಈ ಕೀವಿನ ಅಂಶಗಳು ನಿಮ್ಮ ಸಂದುಗಳಲ್ಲಿ ಸೇರ್ಕೊಂಡು ಬಿಗಿ ಆಗೋದು ಮತ್ತೆ ಹೊಡೆತ ಅಂತ ಹೇಳ್ತೀವಿ, ಪಟ ಪಟ ಹೊಡ್ಕೊಳ್ಳುತ್ತೆ ಅಂತ ಹೇಳ್ತೀವಿ. ಈ ರೀತಿ ಸಮಸ್ಯೆಗಳು ಕಾಣಿಸ್ಕೊಳ್ಳೋದು, ಸ್ಟಿಫ್ನೆಸ್, ಕತ್ತು ತಿರುಗಿಸೋಕ್ಕಾಗೋದಿಲ್ಲ, ಈ ರೀತಿ ಸಮಸ್ಯೆಗಳೆಲ್ಲ ಆಗುತ್ತೆ. ಸೊ ಇದಕ್ಕೆ ನೀವು ಮುಖ್ಯವಾಗಿ ನಿಮ್ಮ ಆಹಾರದ ಪದ್ಧತಿ ಅಂದರೆ ಗ್ಯಾಸ್ಟ್ರಿಕ್ ಆಗದೇ ಇರೋ ಥರ ನೋಡ್ಕೊಳ್ಬೇಕು. ನೀರಿನ ಅಂಶ ಚೆನ್ನಾಗಿ ತಗೊಳ್ಳಿ, ಸಾಧ್ಯ ಆದರೆ ಪಂಚಕರ್ಮ ಚಿಕಿತ್ಸೆಯನ್ನು ಪಡೆದುಕೊಳ್ಳಿ, ಈ ಸಮಸ್ಯೆಯಿಂದ ಹೊರಗೆ ಬರ್ಬೋದು. ಓಕೆ, ಹಾಗೆ ನೆಕ್ಸ್ಟ್ ಇನ್ನೊಂದು ಕರೆ. ನಮಸ್ಕಾರ. ಬೆಳ್ತಂಗಡಿ ಧರ್ಮಸ್ಥಳ ಶ್ರೀಪತಿ ಭಟ್ ಅಂತ. ಶ್ರೀಪತಿ ಭಟ್ ಅವರೇ, ಕೇಳಿ ಭಟ್ರೆ, ಏನು ಪ್ರಶ್ನೆ ಕೇಳಿ. ನನ್ನ ಮಿಸಸ್ಸಿಗೆ ಕೈ ನೋವು, ರಟ್ಟೆ, ಮೊಣಗಂಟು ಎಲ್ಲ, ಮತ್ತೆ ಸೊಂಟ ನೋವು, ಕಾಲು ಸೆಳೆಯುದು. ಸರ್ ನಮಸ್ತೆ. ಮಾತಾಡ್ತಿದ್ದಾರೆ. ಓಕೆ, ಇದು ಸಮಸ್ಯೆ ನಿಮಗೆ ಒಂದು ಅವರ ದೇಹದ ತೂಕ ಎಷ್ಟಿದೆ ಅನ್ನೋದು ಗೊತ್ತಾಗಬೇಕಾಗತ್ತೆ. ಅವ್ರ ವೆಯ್ಟ್ ಎಷ್ಟಿದ್ದಾರೆ ಹೇಳ್ಬೋದಾ? ವಾತ ಹೆಚ್ಚಾದಾಗ ತೂಕವೂ ಜಾಸ್ತಿ ಆಗುತ್ತೆ, ಫ್ಯಾಟ್ ಜಾಸ್ತಿ ಆದಾಗ ತೂಕ ಜಾಸ್ತಿ ಆಗುತ್ತೆ. ಈ ಹೆಚ್ಚಾದ ತೂಕದಿಂದ ಕೂಡ ಸಂದುಗಳು, ಗಂಟುಗಳು ನೋವಾಗೋದು, ನರೆ ಸೆಳೆತ ಆಗೋದು ಕಾಣಿಸ್ಕೊಳ್ಳುತ್ತೆ. ಆ ಥರದ ತೂಕದ ಸಮಸ್ಯೆ ಇಲ್ಲ ಅಂತ ಹೇಳಿದಾಗ ವೀಕ್ನೆಸ್ಸಿಗೆ ಬರಬೇಕಾಗತ್ತೆ. ನೆಕ್ಸ್ಟು, ಯಾರಿಗೆ ಆಹಾರದ ಅಪೌಷ್ಟಿಕತೆಗಳಾಗುತ್ತೋ ಆಗ ಮಸಲ್ಸು, ಬೋನ್ಸು ಮತ್ತು ನರ್ವ್ಸ್ ಮೂರು ವೀಕ್ನೆಸ್ ಶುರುವಾಗುತ್ತೆ. ಈ ವೀಕ್ನೆಸ್ಸಿಂದ ನಿದ್ರೆ ಮಾಡುವಾಗ ಸೆಳೆತ ಆಗೋದು, ನಡೆದಾಡ್ತಾ ಸೆಳೆತ ಆಗೋದು, ಶೀತ ಥಂಡಿ ವಾತಾವರಣದಲ್ಲಿ ನಿಂತರೆ ನರಗಳ ಲಾಕ್ ಆಗೋದು, ಹಿಡ್ಕೊಳ್ಳೋದು, ಈ ರೀತಿ ಸಮಸ್ಯೆಗಳಾಗುತ್ತೆ. ಒಂದು ಉತ್ತಮ ಚಿಕಿತ್ಸೆಗೆ ನಿಮ್ಮ ದೇಹವನ್ನ ಒಳಪಡಿಸಿಕೊಂಡು ಉತ್ತಮ ವೈದ್ಯರನ್ನ ಸಂಪರ್ಕ ಮಾಡೋದು ಸೂಕ್ತ. ಓಕೆ, ಹಾಗೆ ನೆಕ್ಸ್ಟ್ ಇನ್ನೊಂದು ಕಾಲ್. ನಮಸ್ಕಾರ. ರವಿ ಅಂತ. ಓಕೆ, ಕೇಳಿ ಸರ್, ತಮ್ಮ ಪ್ರಶ್ನೆ ಕೇಳಿ. ಸರ್ ಏನಿಲ್ಲ, ನಮ್ಗೆ ಆಗಾಗ ಅಲರ್ಜಿ ಸರ್, ಕೆಮ್ಮು, ನೆಗಡಿ, ಸೀನು, ಗಂಟ್ಲು ಕೆರೆತ. ಅದು ನಾನು ಇಂಗ್ಲಿಷ್ ಮೆಡಿಸಿನ್ ತಗೋತಾ ಇದೆ, ಅದು ಏನು ವರ್ಕ್ ಆಗಿಲ್ಲ ಸರ್. ಆಮೇಲೆ ತಿರ್ಗಾ ಒಂದು ಮಾತ್ರೆ ದಿನ ಕಂಟಿನ್ಯೂ ತಗೊಂಡ್ರೆ ಏನು ಇದಾಯ್ತಿರಲಿಲ್ಲ. ಅದು ಬೇಡ ಅಂದ್ಬಿಟ್ಟು ಈಗ ಜೇಸಸ್ ಆಯುರ್ವೇದಿಕ್ ಆಸ್ಪತ್ರೆ ಲಲಿತ್ ಮಾಲ್ ಹತ್ರ ಮೈಸೂರು ಅಲ್ಲಿ ತಗೋತಾ ಇದೀನಿ. ಅಲ್ಲೂ 3 ತಿಂಗಾಯ್ತು. ಅಲ್ಲೂ ಏನು ನಮ್ಗೆ ಸಮಸ್ಯೆ ಸರಿಯಾಗಿ ವರ್ಕ್ ಆಯ್ತಲ್ಲ ಸರ್. ಅದು ಎಷ್ಟು ವಯಸ್ಸು? ಏನು ಉದ್ದೇಶಕ್ಕೆ ಅದು? ಏಜ್ ಎಷ್ಟು? ಏನ್ ಸರ್ ವಯಸ್ಸು ಎಷ್ಟು ನಿಮ್ದು? 46 ಸರ್. 46. ಓಕೆ ಓಕೆ, ಇದು ಸಾಮಾನ್ಯ ಎಲ್ಲರೂ ಮಾಡುವಂಥ ತಪ್ಪು. ನಾನು ಇದನ್ನೇ ಈಗ ಮುಂಚೆ ಶ್ವಾಸಕೋಶದ ಬಗ್ಗೆ ಮಾತನಾಡುವಾಗ ಹೇಳಿದ್ದು. ಸೊ ಎಲ್ಲರೂ ಏನು ಮಾಡ್ತಾರೆ, ಈ ಶೀತ, ನೆಗಡಿ, ಕೆಮ್ಮು, ಕಫ, ಅಲರ್ಜಿಯನ್ನು ಕಾಯಿಲೆ ಅಂತ ತಿಳ್ಕೊಳ್ತಾರೆ. ಇದು ಖಂಡಿತವಾಗ್ಲೂ ಕಾಯಿಲೆ ಅಲ್ಲ. ನೀವೇ ನಿಮ್ಮ ದೇಹದಲ್ಲಿ ಉತ್ಪತ್ತಿ ಮಾಡಿರ್ತಕ್ಕಂಥ ತ್ಯಾಜ್ಯವನ್ನು ದೇಹ ತನ್ನ ಆಯುಧಗಳನ್ನು ಬಳಸಿ ಹೊರಗಾಗ್ತಕ್ಕಂಥದ್ದು. ಯಾವಾಗ ನಾವು ಸೀನು, ಕೆಮ್ಮು ಅನ್ನೋದು ನಮ್ಮ ದೇಹಕ್ಕೆ ಕಾಣಿಸ್ಕೊಳ್ಳುತ್ತೆ, ಅದು ದೇಹ ತನ್ನನ್ನು ತಾನು ಸ್ವಚ್ಛ ಮಾಡ್ಕೊಳ್ಳಿಕ್ಕೋಸ್ಕರ ಬಳಸುವಂಥ ಆಯುಧ. ನೀವು ಅದನ್ನು ತಪ್ಪಾಗಿ ತಿಳ್ಕೊಂಡು ಅದಕ್ಕೆ ಔಷಧಿ ಹಾಕಿ ಸೀನಬಾರ್ದು, ಕೆಮ್ಮಬಾರ್ದು ಅನ್ನೋ ಒಂದು ಔಷಧಿಯನ್ನು ಮಾಡ್ಕೊಳ್ತೀರ. ಇದರಿಂದ ನಿಮ್ಮ ದೇಹದಲ್ಲಿ ಉಲ್ಬಣ ಆಗ್ತಿರೋ ತ್ಯಾಜ್ಯ ಎಲ್ಲೂ ಹೋಗೋದಿಲ್ಲ, ಆದರೆ ಹೊರಗೆ ಬರೋದಕ್ಕಾಗದೆ ಒಳಗೆ ಉಳ್ಕೊಂಡು ನೀವು ತಿಂಗಳಿಗೊಮ್ಮೆ ಔಷಧಿ ತಗೊಳ್ತಾ ಇದ್ದವರು ದಿನ ಔಷಧಿ ತಗೊಳ್ಳುವಂಥ ಪರಿಸ್ಥಿತಿಯನ್ನು ತಲುಪಿಡ್ತೀರ. ಬಟ್ ಇವರಿಗೆ ಡೈಲಿ ಬಂತಂದ್ರೆ ಕಷ್ಟ ಆಗಲ್ವಾ? ಅದೇ, ಆದರೆ ನಾವು ಡೈಲಿ ಬರೋದಲ್ಲ, ನಾವು ಫಸ್ಟ್ ಶುದ್ಧಿ ಎಲ್ಲಿಂದ ಮಾಡ್ಕೊಳ್ಬೇಕಂತ ಯೋಚನೆ ಮಾಡಬೇಕು. ಈಗ ದೇಹ ಬಳಸ್ಕೊಳ್ಳೋದು ಮೂಗು ಮತ್ತು ಗಂಟ್ಲನ್ನ. ಯಾಕೆ ಅದನ್ನ ಬಳಸ್ಕೊಳ್ತಿದೆ ಅಂದ್ರೆ ಅದು ಹೋಗ್ಬೇಕಾಗಿರೋ ದ್ವಾರ ಶುದ್ಧವಾಗಿಲ್ಲ. ಸೊ ಖಂಡಿತವಾಗ್ಲೂ ನಮ್ಮ ದೇಹದ ದೋಷಗಳು ಹೋಗುವಂತ ದ್ವಾರಗಳಂದ್ರೆ ಮಲದ್ವಾರ ಮತ್ತು ಮೂತ್ರದ್ವಾರ. ಸೊ ಈ ಮಲದ್ವಾರದಲ್ಲಿ ಸರಿಯಾಗಿ ಸ್ವಚ್ಛತೆಯನ್ನ ಮನುಷ್ಯ ಮಾಡ್ಕೊಳ್ತಿಲ್ಲ ಅಂದಾಗ ಮತ್ತೊಂದು ದ್ವಾರವನ್ನ ದೇಹನೇ ಬಳಸ್ಕೊಳ್ಬೇಕಾಗತ್ತೆ, ಅದೇ ಗಂಟ್ಲು ಮತ್ತು ಮೂಗು. ಯಾಕೆಂದ್ರೆ ಅದು ಹಿಂಗ್ ಹೋಗ್ಲಿಲ್ಲ ಅಂದ್ರೆ ವಾಪಸ್ ಹೀಗೆ ಬರ್ಬೇಕು, ಅದಕ್ಕೆ ಬೇರೆ ದ್ವಾರಗಳಿಲ್ಲ. ಸೊ ಹಾಗಾಗಿ ಆ ಗಂಟ್ಲು ಮೂಗನ್ನ ಆಯ್ಕೆ ಮಾಡ್ಕೊಳ್ಳುತ್ತೆ. ಅಂತ ಸಂದರ್ಭದಲ್ಲಿ ಆ ವ್ಯಕ್ತಿ ಮಾಡಬೇಕಾಗಿರೋದು ಏನಂದ್ರೆ ಮಲದ್ವಾರದಲ್ಲಿ ಅದನ್ನ ಶುದ್ಧಿ ಮಾಡೋ ಕಾರ್ಯ ಮಾಡ್ಬೇಕೆ ವಿನಃ ಔಷಧಿ ಮಾತ್ರೆ ಹಾಕಿ ಒಳಗಡೆನೆ ಸ್ಟೋರ್ ಮಾಡಿದ್ರೆ ಔಷಧಿ ಇರೋ ತನಕ ಚೆನ್ನಾಗೇ ಅನ್ಸುತ್ತೆ, ಪವರ್ ಮುಗಿದ ತಕ್ಷಣ ಮತ್ತೆ ಅದು ವಾಪಸ್ ಬರ್ಲಿಕ್ಕೆ ಶುರುವಾಗುತ್ತೆ. ಸೊ ಈಗ ಇವ್ರು ಮಾಡ್ಬೇಕಾಗಿರೋದು ವಿರೇಚನ ಪದ್ಧತಿ. ನಾನು ಆಗ್ಲೇ ಶ್ವಾಸಕೋಶದ ಸಮಸ್ಯೆಗಳಲ್ಲಿ ಹೇಳಿದಾಗೆ ಇವರು ಕೂಡ ಹರಳೆಣ್ಣೆಯನ್ನ, ಶುದ್ಧ ಹರಳೆಣ್ಣೆಯನ್ನ ಬಳಸೋದ್ರಿಂದ ಒಂದು 8 ದಿನ ಅವ್ರು ಮಾಡಿ ನೋಡಿ ರಿಸಲ್ಟ್ ನ ಅವರೇ ಒಂದು ಕಾರ್ಯಕ್ರಮದಲ್ಲಿ ಬೆಳಗ್ಗೆ ಖಾಲಿ ಹೊಟ್ಟೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ 1-2 ರಿಂದ 3 ಚಮಚ ಶುದ್ಧ ಹರಳೆಣ್ಣೆ ಸೇವನೆ ಮಾಡೋದು, 2 ಗಂಟೆ ಕಾಲ ಚೆನ್ನಾಗಿ ಬಿಸಿನೀರು ಕುಡಿಯೋದು. ಇದರಿಂದ ಮೇಲ್ಮುಖವಾಗಿ ಬರ್ತಿರ್ತಕ್ಕಂಥ ಕಫ ಎಲ್ಲ ಮಲದಲ್ಲಿ ಹೋಗುತ್ತೆ. ಇದನ್ನ ಅವ್ರು 8 ದಿನ ಮಾಡ್ಬಿಟ್ರೆ ಅವ್ರ ಮಾತ್ರ ಏನ್ ಕೆಲಸ ಮಾಡ್ತಿತ್ತು, ದೇಹ ಏನ್ ಕೆಲಸ ಮಾಡ್ತಿದೆ ಅನ್ನೋದು ಅರ್ಥ ಆಗ್ಬಿಡುತ್ತೆ. ಇದ್ರ ಜೊತೆಗೆ ಇನ್ನೂ ಒಂದಷ್ಟು ಮೇಲ್ಭಾಗದಲ್ಲಿ ಉಳಿದಿರುತ್ತೆ, ಎಲ್ಲವನ್ನೂ ಮಲದಲ್ಲಿ ಶುದ್ಧಿ ಮಾಡಕ್ ಆಗೋದಿಲ್ಲ. ಅದಕ್ಕೋಸ್ಕರನೇ ನಾನು ಹೇಳಿದ್ದು ಸ್ಟೀಮ್ ಮತ್ತೆ ಗಾರ್ಗಲ್. ಸೊ ಸ್ಟೀಮ್ ಕೊಡೋದ್ರಿಂದ ನಮ್ಮ ತಲೆಯ ಭಾಗದಿಂದ ಹಿಡಿದು ಶ್ವಾಸಕೋಶದಲ್ಲಿ ಎಲ್ಲೇ ಕಫ ಇದ್ರೂ ಕರಗಿ ಹೊಟ್ಟೆ ಭಾಗಕ್ಕೆ ಸೇರುತ್ತೆ, ಮತ್ತೆ ವಿರೇಚನ ಮಾಡಿದಾಗ ಹೊಟ್ಟೆಯಿಂದ ಅದು ಶುದ್ಧವಾಗಿ ಆಚೆಗೆ ಬರುತ್ತೆ. ಅದಕ್ಕೂ ಮೀರಿ ಉಳಿದಂತದ್ದನ್ನ ನಾವು ಗಾರ್ಗಲ್ ಮಾಡಿದಾಗ ಹೊರಗಡೆ ಬರುತ್ತೆ. ಸೊ ಈ ರೀತಿ ಅಲ್ಲಿ ಒಳಗಿರುವಂತ ಕಫವನ್ನ ಹೊರಗೆ ಹಾಕಿದ್ರೆ ನಮಗೆ ಪರ್ಮನೆಂಟ್ ಸೊಲ್ಯೂಷನ್ ಸಿಗುತ್ತೆ ವಿನಃ ಔಷಧಿ ಕೊಟ್ಟು ನಾವು ಕೆಮ್ಮೋದು ಸೀನೋದನ್ನ ನಿಲ್ಲಿಸ್ಕೊಳ್ಳೋದ್ರಿಂದ ಇದು ಪ್ರಿವೆಂಟ್ ಆಗಿ ನಮ್ಗೆ ಯಾವುದೇ ಕಾರಣಕ್ಕೂ
ವರ್ಕ್ ಮಾಡೋದಿಲ್ಲ. ಸೊ ಇದ್ರ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಸಾಮಾನ್ಯ ಅವರು ಆಯುರ್ವೇದ ಚಿಕಿತ್ಸೆಯನ್ನ ಅನುಸರಿಸೋದು ತುಂಬಾ ಉತ್ತಮ. ಓಕೆ ಓಕೆ ಫೈನ್. ಹಾಗೆ ನೆಕ್ಸ್ಟ್ ಇನ್ನೊಂದು ಕಾಲ್ ಇದೆ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್, ಹೇಳಿ ತಮ್ಮ ಹೆಸರು, ಯಾವೂರಿಂದ? ಸರ್ ಓಕೆ, ಪ್ರಶ್ನೆ ಕೇಳಿ ಸರ್. ಸ್ವಲ್ಪ ಜೋರ ಮಾತಾಡಿ. ನನಗೆ ಡಿಸೆಂಟ್ರಿ ಆಗ್ತಾ ಇಲ್ಲ ಸರಿಯಾಗಿ. ಏನಾಗ್ತದೆ? ಮೋಷನ್ ಆಗ್ತಿಲ್ಲ ಅಂತ ಹೇಳ್ತಾರೆ, ಮಲಬದ್ಧತೆ. ಡಿಸೆಂಟ್ರಿ ಸರಿ ಆಗ್ತಾ ಇಲ್ಲ ಸರ್. ಓಕೆ, ಆಯ್ತು. ಈಗ ಮಲಬದ್ಧತೆ ಆಗ್ಲಿಕ್ಕೆ ಕಾರಣ ನೀವು ಸೇವಿಸ್ತಕ್ಕಂಥ ಆಹಾರಗಳಾಗಿರುತ್ತೆ. ಎಲ್ಲರಿಗೂ ಅನ್ಸುತ್ತೆ ನನಗೆ ಮಲಬದ್ಧತೆ ಇದೆ, ಮೋಷನ್ ಕ್ಲಿಯರ್ ಆಗಲ್ಲ ಅಂತ. ನಾವು ಏನು ತಿಂತೀವಿ ಅದೇ ಹೊರಗೆ ಬರೋದು. ನಾವು ತಿನ್ನೋ ಪದ್ಧತಿ ಸರಿ ಇಲ್ಲದೆ ಇರುವಾಗ ಹೊರಗಡೆ ಹೋಗ್ಲಿಕ್ಕೆ ನಮ್ಮ ದೇಹ ಸಪೋರ್ಟ್ ಮಾಡೋದಿಲ್ಲ. ಸೊ ನಮ್ಮ ಜೀರ್ಣಾಂಗ ಸಪೋರ್ಟ್ ಮಾಡಬೇಕಂದ್ರೆ ನಮ್ಮ ಸಪೋರ್ಟ್ ಜೀರ್ಣಾಂಗಕ್ಕೆ ಬೇಕಾಗ್ತದೆ. ಯಾವಾಗ ನಮ್ಮ ಆಹಾರ ಪದ್ಧತಿಯಲ್ಲಿ ಹಾರ್ಡ್ ಫುಡ್ಗಳನ್ನು ಅಂದರೆ ಅಜೀರ್ಣದ ಪದಾರ್ಥಗಳನ್ನು ಸೇವನೆ ಮಾಡ್ತೀವಿ. ಇತ್ತೀಚೆಗೆ ನಮ್ಮ ದೇಹ ದಂಡನೆ ಇಲ್ಲದೆ ಇರುವಂಥ ವೃತ್ತಿ ಜೀವನಕ್ಕೆ ಬಂದ್ಬಿಟ್ಟಿದೆ. ಸೊ ದೇಹ ದಂಡಿಸದೇ ಇರುವಾಗ ಬಹಳ ಹಿಂಸೆ ಆಗತ್ರಿ, ಗಟ್ಟಿ. ಹೌದು, ಇವಾಗ ನಾ ಹೇಳ್ತಿರೋದನ್ನ ಸರಿಯಾದ ರೀತಿ ಕೇಳಿಸ್ಕೊಂಡು ಆಹಾರ ಪದ್ಧತಿ ಬದಲಾಯಿಸಿ, ಅದರಿಂದ ಅದು ಸರಿ ಹೋಗ್ಲಿಕ್ಕೆ ನಿಮಗೆ ಸಹಾಯ ಆಗುತ್ತೆ. ಸೊ ನಾವು ದೇಹ ದಂಡಿಸದೇ ಇರೋದ್ರಿಂದ ನಾವು ಗಟ್ಟಿ ಆಹಾರಗಳನ್ನು ಸೇವನೆ ಮಾಡಿದ್ರೆ ಅದು ಜೀರ್ಣ ಆಗೋದಿಲ್ಲ. ಯಾವಾಗ ಯಾವ ವ್ಯಕ್ತಿಗೆ ಮಲಬದ್ಧತೆ ಆಗ್ತಿದೆ ಅಂದ್ರೆ ಅದು ಅವ್ರ ಊಟ ಜೀರ್ಣ ಆಗಿಲ್ಲ ಅಂತ ಅರ್ಥ. ಸೊ ಜೀರ್ಣ ಆಗದೆ ಇರೋದಕ್ಕೆ ಕಾರಣಗಳೇನು? ಒಂದು, ಆಹಾರ ಗಟ್ಟಿಯಾಗಿರುತ್ತೆ. ಎರಡನೇದು, ಸಮಯಕ್ಕೆ ಸರಿಯಾಗಿ ಆಹಾರ ತಗೊಳ್ತಾ ಇಲ್ಲ. ಕ್ಯಾನ್ಸರ್ ಅನ್ನೋ ಒಂದು ಪರ್ಸೆಂಟೇಜ್ ವೈಸ್ ನೋಡಿದಾಗ ಮಹಿಳೆಯರಲ್ಲೇ ಹೆಚ್ಚಾಗಿನೇ ಇದು ಸಮಸ್ಯೆ ಕಂಡು ಬರ್ತಾ ಇದೆ ಅಂತ ಹೇಳಿ, ಮಹಿಳೆಯರು ಯಾವ ರೀತಿ ಜೀವನ ಶೈಲಿಯನ್ನು ಅಳವಡಿಸ್ಕೊಂಡ್ರೆ ಒಳ್ಳೆಯದು, ಜೊತೆಗೆ ಆಹಾರ ಕ್ರಮ ಹೇಗಿರಬೇಕು ಅಂತ? ಹೌದು, ಮುಖ್ಯವಾಗಿ ಮಹಿಳೆಯರ ಕ್ಯಾನ್ಸರ್ಸ್ ಹೆಚ್ಚಾಗ್ತಾ ಇದೆ, ಬ್ರೆಸ್ಟ್ ಕ್ಯಾನ್ಸರ್ ಮತ್ತು ಗರ್ಭಕೋಶ ಕ್ಯಾನ್ಸರ್. ಸೊ ಇದಕ್ಕೆ ಮೂಲ ಕಾರಣ ಹೆಣ್ಣು ಮಕ್ಕಳ ತಪ್ಪುಗಳಂತಾನೆ ಹೇಳ್ಬೋದು. ಸೊ ಯಾವ ಹೆಣ್ಮಕ್ಳು ನಮಗೆ ಯಾಕೆ ಈ ಕಾಯಿಲೆ ಬಂತು ಅಂತ ಯೋಚನೆ ಮಾಡೋದು ಒಂದು ಉತ್ತಮವಾದಂಥ ಚಿಕಿತ್ಸೆ ಅಂತಲೇ ಹೇಳ್ಬೋದು. ಮುಖ್ಯವಾಗಿ ಇತ್ತೀಚಿನ ಹೆಣ್ಮಕ್ಳು ಎರಡೆರಡು ಪಾತ್ರಗಳನ್ನು ವಹಿಸಬೇಕಾಗತ್ತೆ. ಮನೆಯ ಜವಾಬ್ದಾರಿ ಮತ್ತು ಹೊರಗಿನ ಜವಾಬ್ದಾರಿ ಎರಡೂ ಪಾತ್ರಗಳನ್ನು ನಿಭಾಯಿಸ್ತಾ ತನ್ನನ್ನು ತಾನು ಮರಿತಾ ಇದ್ದಾಳೆ ಅಂತಲೇ ಹೇಳ್ಬೋದು. ಆಹಾರದಲ್ಲಿ ಪಾಲನೆ ಇಲ್ಲ, ದೇಹಕ್ಕೆ ದಂಡನೆ ಇಲ್ಲ, ಸ್ಟ್ರೆಸ್ ಅನ್ನೋದು ಜಾಸ್ತಿ ಆಗ್ತಾ ಇದೆ, ನೀರು ಕುಡಿಯೋ ಅಭ್ಯಾಸಗಳು ತುಂಬ ಕಡಿಮೆ ಆಗ್ತಿದೆ. ಜೊತೆಗೆ ಈ ಎರಡೂ ಕಾರ್ಯಗಳ ನಿಭಾಯಿಸುವಲ್ಲಿ ಮನೆಯಲ್ಲೇ ಆಹಾರ ತಯಾರಿಕೆಗಿಂತ ಹೊರಗೆ ತಿನ್ನೋ ಅಭ್ಯಾಸಗಳು ಹೆಚ್ಚಾಗ್ತದೆ. ಆರ್ಡ್ರ್ ಮಾಡಿ ತೊಗೊಳೋದಿರ್ಬೋದು, ಹೋಟೆಲ್ಗೆ ಹೋಗಿ ತೊಗೊಳೋದಿರ್ಬೋದು. ಸೊ ಆದಷ್ಟು ತನ್ನ ಒಂದು ಸ್ಟ್ರೆಸ್ಸನ್ನು ಅವಾಯ್ಡ್ ಮಾಡುವಾಗ ಇಡೀ ಫ್ಯಾಮಿಲಿ ಆರೋಗ್ಯವನ್ನು ಕೂಡ ನೋಡೋದು ಉತ್ತಮ ಅಂತ ಹೇಳ್ಬೋದು. ಹಾಗಾಗಿ ಹೆಣ್ಣು ಮಕ್ಕಳು ಅದರಲ್ಲೂ ಯಾವೆಲ್ಲ ಹೆಣ್ಣು ಮಕ್ಕಳು ಇದನ್ನು ಕರೆಕ್ಟಾಗಿ ಫಾಲೋ ಮಾಡಬೇಕು ಅಂತ ಹೇಳಿದ್ರೆ, ಈ ಪೀರಿಯಡ್ಸ್ ಅನ್ನೋದು ರೆಗ್ಯುಲರ್ ಇಲ್ಲ ಅಂತ ಹೇಳಿದಾಗ, ಅದು ಇರ್ರೆಗ್ಯುಲರ್ ಪೀರಿಯಡ್ಸ್ ಇದೆ ಅಂದಾಗ ಸಾಕಷ್ಟು ನೀವು ಗಮನ ವಹಿಸಬೇಕಾಗತ್ತೆ. ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ರೆಗ್ಯುಲರ್ ಪೀರಿಯಡ್ಸ್ ಆಗಬೇಕು ಅಂತ ಹೇಳಿದ್ರೆ ನೀವು ಯಾವೆಲ್ಲ ಕಾರ್ಯಗಳನ್ನು ನಿರ್ವಹಿಸಬೇಕಾಗತ್ತೆ, ನಿಮ್ಮ ಆರೋಗ್ಯಕ್ಕೋಸ್ಕರ ಏನು ಮಾಡಬೇಕು ಅನ್ನೋದನ್ನು ಅತಿ ಮುಖ್ಯವಾಗಿ ತಿಳ್ಕೊಳ್ಬೇಕು. ಯಾರು ಈ ರೆಗ್ಯುಲರ್ ಪೀರಿಯಡ್ಸ್ ಆಗದೆ ಇರೋದಕ್ಕೆ ಹಾರ್ಮೋನ್ಸ್ ಟ್ಯಾಬ್ಲೆಟ್ಗಳನ್ನು ತಗೊಳ್ತಿರೋ, ಸೊ ಟ್ಯಾಬ್ಲೆಟನ್ನು ತಗೊಂಡು ಪೀರಿಯಡ್ಸ್ ಮಾಡಿಸ್ತಾ ಹೋದಾಗ ಅದು ಬ್ರೆಸ್ಟ್ ಕ್ಯಾನ್ಸರ್ ಮತ್ತು ನಿಮ್ಮ ಗರ್ಭಕೋಶದ ಕ್ಯಾನ್ಸರ್ಗೆ ಅತಿ ಮುಖ್ಯವಾದ ಕಾರಣ ಆಗ್ತಾ ಹೋಗ್ತದೆ. ಹಾಗಾಗಿ ನ್ಯಾಚುರಲಿ ನಿಮ್ಮ ದೇಹ ಕೆಲಸ ಮಾಡಲಿಕ್ಕೆ ನಿಮ್ಮ ಸಪೋರ್ಟ್ ಬೇಕಂದರೆ ಮುಖ್ಯವಾಗಿ ನಿಮ್ಮ ನಿದ್ರೆ ಚೆನ್ನಾಗಿರಬೇಕು. ರಾತ್ರಿ 8 ಗಂಟೆಗಳ ನಿದ್ರೆಯನ್ನು ನೀವು ಚೆನ್ನಾಗಿ ಮಾಡೋದ್ರಿಂದ ಇಡೀ ದಿನದ ಸ್ಟ್ರೆಸ್ಸನ್ನು ಅವಾಯ್ಡ್ ಮಾಡ್ಕೊಳ್ತೀರಾ. ಎರಡನೇದು, ವ್ಯಾಯಾಮ ಬೇಕಾಗತ್ತೆ. ಸೊ ಇವತ್ತು ಎಲ್ಲದಕ್ಕೂ ನಾವು ಮೆಷಿನನ್ನು ಬಳಸ್ತಾ ಇದ್ದೀವಿ, ಅದರ ವ್ಯಾಯಾಮವನ್ನು ದೇಹಕ್ಕೆ ಕೊಡ್ತಾ ಇಲ್ಲ. ವ್ಯಾಯಾಮ ಕೊಡದೇ ಇರೋದು ಒಂದು ಕಡೆ ಸ್ಟ್ರೆಸ್ ಆಗುತ್ತೆ, ಕೆಲಸದ ಒತ್ತಡ ಒಂದು ಕಡೆ ಸ್ಟ್ರೆಸ್ ಆಗುತ್ತೆ. ಮೂರನೇದು, ನಿಮ್ಮ ಆಹಾರ ಪದ್ಧತಿ ಬದಲಾಗಬೇಕು. ಆದಷ್ಟು ಹೊರಗಡೆ ತಿನ್ನುವಂಥ ಅಭ್ಯಾಸಗಳನ್ನು ನಿಲ್ಲಿಸಿ ಮನೆಯಲ್ಲೇ ಒಂದು ಉತ್ತಮ ಆಹಾರ ಶೈಲಿಯನ್ನು ಅನುಸರಿಸೋದು ನಿಮ್ಮ ಇಡೀ ಫ್ಯಾಮಿಲಿಯನ್ನು ಕೂಡ ಕಾಪಾಡಲಿಕ್ಕೆ ಸಹಾಯವಾಗುತ್ತೆ. ಮತ್ತು ನಾಲ್ಕನೇದಾಗಿ, ಈ ಕೆಲಸಕ್ಕೆ ಅಂತ ಹೊರಟಾಗ ನೀರು ಕುಡಿಯೋ ಅಭ್ಯಾಸ ತಪ್ಪಿಸ್ಬಿಡ್ತಾರೆ. ಯಾಕಂದರೆ ಈ ವಾಶ್ರೂಮ್ಗಳಿಗೆ ಹೋಗೋದು ಕಷ್ಟ ಆಗುತ್ತೆ, ಅಲ್ಲಿ ಪುರುಷರೊಂದಿಗೆ ಕೆಲಸ ಮಾಡ್ತಿರ್ತಾರೆ, ಆಗ ವಾಶ್ರೂಮ್ಗೆ ಎದ್ದೋಗ್ಬೇಕು, ಮತ್ತು ಯಾರೋ ಕ್ಲೈಂಟ್ಸ್ ಇದ್ದಾರೆ ಅವ್ರ ಮುಂದೆ ಎದ್ದೋಗ್ಬೇಕು. ಇದೆಲ್ಲ ಒಂದು ಕಲ್ಪನೆಗಳು ಇಟ್ಕೊಂಡು ಹೆಣ್ಮಕ್ಳು ನೀರು ಕುಡಿದೇ ಕೆಲಸ ಮಾಡೋದು ಜಾಸ್ತಿ ಆಗ್ತದೆ. ಇದರಿಂದ ಕೂಡ ಅವರಿಗೆ ಕ್ಯಾನ್ಸರ್ ಅನ್ನೋ ಕಾಯಿಲೆ ಹೆಚ್ಚಾಗ್ತಾ ಇದೆ. ಅದ್ರ ಜೊತೆಗೆ ಈ ಕಾಫಿ ಟೀ ಅನ್ನೋದು ಕೂಡ ಕ್ಯಾನ್ಸರ್ ಕಾಯಿಲೆಗೆ ಮೂಲ ಕಾರಣ ಆಗ್ತಾ ಇದೆ. ಸೊ ಇದೆಲ್ಲವನ್ನು ಅವರು ಗಮನದಲ್ಲಿಟ್ಕೊಂಡು ಅವರ ದೇಹಕ್ಕೋಸ್ಕರ ಅವರು ಒಂದಷ್ಟು ಕೆಲಸಗಳನ್ನು ಮಾಡಲೇಬೇಕಾಗತ್ತೆ. ದಿನದಲ್ಲಿ 1 ಗಂಟೆಗಳ ಕಾಲ ವ್ಯಾಯಾಮ ಮಾಡುವಂಥದ್ದು ತುಂಬ ಸೂಕ್ತ. ಆಹಾರಗಳಲ್ಲಿ ತರಕಾರಿ, ಹಣ್ಣು, ಸೊಪ್ಪು, ಮೊಳಕೆ ಕಾಳು ಮತ್ತು ಹಾಲಿನ ಉತ್ಪನ್ನಗಳನ್ನು ಬಳಸೋದು ತುಂಬ ಮುಖ್ಯವಾಗುತ್ತೆ. ನೀರು ದಿನಕ್ಕೆ 4 ಲೀಟರ್ ಅಷ್ಟು ಕುಡಿಯುವಂಥದ್ದು ಗರ್ಭಕೋಶದ ಆರೈಕೆಯನ್ನು ಕೂಡ ಮಾಡುತ್ತೆ. ಇನ್ನು ತಪ್ಪಿದ ಋತು ಏನಿರುತ್ತೆ ಅಂದರೆ ಇರ್ರೆಗ್ಯುಲರ್ ಪೀರಿಯಡ್ಸ್, ಅದಕ್ಕೆ ಸಾಕಷ್ಟು ಆಯುರ್ವೇದ ಚಿಕಿತ್ಸೆಗಳು ನ್ಯಾಚುರಲಿ ಅವರಿಗೆ ಋತು ಆಗಲಿಕ್ಕೆ ಸಹಾಯ ಮಾಡುತ್ತೆ. ಸೊ ಅಂಥ ಚಿಕಿತ್ಸೆಗಳನ್ನು ಅನುಸರಿಸಿ ದೇಹವನ್ನು ಬದಲಾಯಿಸ್ಕೊಳ್ತಾ ಔಷಧಿ ಸಹಾಯವನ್ನು ಪಡೆದುಕೊಂಡು ರೆಗ್ಯುಲರ್ ಆಗಿ ಅದು ನ್ಯಾಚುರಲಿ ಪೀರಿಯಡ್ಸ್ ಮಾಡೋ ಥರ ಅವ್ರ ದೇಹವನ್ನು ಮೇಂಟೈನ್ ಮಾಡೋದ್ರಿಂದ ಈ ಒಂದು ಗರ್ಭಕೋಶದ ಕ್ಯಾನ್ಸರ್ಗಳೇನಿದೆ ಮತ್ತು ಬ್ರೆಸ್ಟ್ ಕ್ಯಾನ್ಸರ್ಗಳೇನಿದೆ ಅದನ್ನು ಆದಷ್ಟು ನಾವು ಅವಾಯ್ಡ್ ಮಾಡಬಹುದಾಗಿದೆ. ಓಕೆ, ಇನ್ನು ಕ್ಯಾನ್ಸರ್ ಬರುವಂಥದ್ದು ಇನ್ನೊಂದರೆ ಬೋನ್ ಕ್ಯಾನ್ಸರ್ ಅಂತ ಹೇಳ್ತೀವಿ, ಗಂಟಲು ಬಗ್ಗೆ ನಾವು ಹೇಳ್ತೀವಿ, ಸ್ವರಪೆಟ್ಟಿಗೆ ಅಂತ ಹೇಳ್ತೀವಿ. ಅಂದರೆ ಇದರ ಸಿಂಪ್ಟಮ್ಸ್ಗಳು ಮತ್ತು ತಿರ್ಗಾ ನಾವು ಲೈಫ್ ಸ್ಟೈಲನ್ನು ನಾವು ಅಳವಡಿಸ್ಕೊಳ್ಳೋದು, ಚೇಂಜ್ ಮಾಡೋದೇ ಇದಕ್ಕೆ ಮೂಲ
ಒಂದು ಎಚ್ಚರಿಕೆ ಅಥವಾ ಜಾಗೃತಿ ಅಂತ ಹೇಳ್ತೀರಿ. ಹಾಗಿದ್ರೆ ಬೋನ್ ಕ್ಯಾನ್ಸರ್ಗಳು ಬರುವಂಥ ಲಕ್ಷಣಗಳು ಹೇಗಿರುತ್ತೆ? ಯಾಕಂದರೆ ಈಗ ಸಂಧಿವಾತಗಳ ಸಮಸ್ಯೆ ಬಂತು ಅಂದರೆ ಜಾಯಿಂಟ್ಸ್ ಪೇನ್ಗಳಾಗಿರ್ಬೋದು, ಅಥವಾ ಆರ್ಥರೈಟಿಸ್ ಸಮಸ್ಯೆಗಳು, ಅಥವಾ ಇನ್ನು ಹಲವಾರು ಸಂಧಿವಾತದ ರಿಲೇಟೆಡ್ ಕಾಯಿಲೆಗಳು ಬಂತು ಅಂದ್ರೆ ಸಹಿತ ಇದು ಕ್ಯಾನ್ಸರ್ಗೆ ಮೂಲ ಆಗಿರುತ್ತಾ ಅಥವಾ ಹೇಗೆ ಅಂತ? ಇಲ್ಲ, ನಿಮಗೆ ಸಂಧಿವಾತ ಕ್ಯಾನ್ಸರ್ ಆಗೋದಿಲ್ಲ, ಹಾಗಂತ ಕ್ಯಾನ್ಸರ್ ಬಂದಿಲ್ಲ ಅಂತಲೂ ನಾವು ಯೋಚನೆ ಮಾಡೋಂಗಿಲ್ಲ. ಸಂಧಿವಾತದ ಲಕ್ಷಣಗಳಂದ್ರೆ ಜಾಯಿಂಟ್ಗಳು ಸ್ಟಿಫ್ನೆಸ್ಗೆ ಹೋಗುತ್ತೆ, ಆದರೆ ಕ್ಯಾನ್ಸರಲ್ಲಿ ಸ್ಟಿಫ್ನೆಸ್ ಇರೋದಿಲ್ಲ. ಅದು ವಿಪರೀತ ನೋವನ್ನ ಕೊಡುತ್ತೆ ಕ್ಯಾನ್ಸರ್. ಅದು ಸಾಮಾನ್ಯವಾಗಿ ನಮಗೆ ಸ್ವಾಧೀನವನ್ನ ಕಳ್ಕೊಳ್ಳೋ ಅಂತ ಲೆಕ್ಕಕ್ಕೆ ಅದು ನೋವಿರುತ್ತೆ. ಬಟ್ ಸಂಧಿವಾತ ಬಂದು ಓನ್ಲಿ ಸ್ಟಿಫ್ನೆಸ್. ಅವ್ರು ತುಂಬ ಹೊತ್ತು ಕೂತು ಎದ್ದಾಗ ಅದು ಹಿಡ್ಕೊಂಡಿರುತ್ತೆ, ನಡೆಯೋದು ಕಷ್ಟ ಆಗುತ್ತೆ, ತದನಂತರದಲ್ಲಿ ಸರಿ ಹೋಗುತ್ತೆ. ಮತ್ತು ಶೀತ ವಾತಾವರಣಕ್ಕೆ ಬಂದಾಗ ನೋವು ಕೊಡುತ್ತೆ, ಬಿಸಿಲಿನ ವಾತಾವರಣದಲ್ಲಿದ್ದಾಗ ನೋವು ಕಡಿಮೆ ಆಗುತ್ತೆ. ಇದನ್ನ ನಾವು ಸಂಧಿವಾತ ಅಂತ ಹೇಳ್ತೀವಿ. ಇನ್ನು ಬೆನ್ನು ಮೂಳೆ ಸಮಸ್ಯೆ ಕೂಡ ಇದೆ, ಸ್ಪೈನಲ್ ಕಾರ್ಡ್ ಡಿಸ್ಕ್ ಪ್ರಾಬ್ಲಮ್. ಈ ಪ್ರಾಬ್ಲಮ್ ಅಲ್ಲಿ ಏನಾಗುತ್ತೆ, ನಮ್ಮ ಕುತ್ತಿಗೆ ಮತ್ತು ಬೆನ್ನಿನ ನರಗಳಲ್ಲಿ ಸೆಳೆತ ಉಂಟಾಗ್ತದೆ, ಮರಗಟ್ಟದಂಗಾಗತ್ತೆ, ಮತ್ತು ತುಂಬ ನೋವಿರುತ್ತೆ. ಇದು ನಾವು ಸ್ಪೈನಲ್ ಕಾರ್ಡ್ ಇಶ್ಯೂಸ್ ಅಲ್ಲಿ ನೋಡ್ತೀವಿ. ಸೊ ಸ್ಪೈನಲ್ ಕಾರ್ಡ್ ಇಶ್ಯೂಸ್ಗೆ ಏನು ಕಾರಣ ಇದೆಯೋ ಅದೇ ಸಿಂಪ್ಟಮ್ಸ್ಗಳು ಕ್ಯಾನ್ಸರಸ್ ಅಲ್ಲಿ ಕೂಡ ಕಾಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ಪೈನಲ್ ಕಾರ್ಡ್ ಇಶ್ಯೂಸ್ಗಳಿದ್ದಾಗ ಅದಕ್ಕೊಮ್ಮೆ ಪರೀಕ್ಷೆಯನ್ನು ಮಾಡೋದು ತುಂಬ ಉತ್ತಮ. ಸ್ಕ್ಯಾನಿಂಗ್ ಮಾಡೋದಿರ್ಬೋದು, ಚೆಕಿಂಗ್ ಮಾಡಿಕೊಂಡಾಗ ಅವ್ರಿಗೆ ಗೊತ್ತಾಗ್ತದೆ ಅಲ್ಲಿ ಯಾವುದಾದ್ರೂ ದುರ್ಮಾಂಸಗಳಿದೆಯಾ, ಬೋನ್ ಡೆನ್ಸಿಟಿ ಕಡಿಮೆ ಆಗಿದೆಯಾ, ಅಥವಾ ಡಿಸ್ಕ್ ಬಲ್ಜ್ ಆಗಿದೆಯಾ ಅಂತ. ಎಷ್ಟೋ ಬಾರಿ ಯಾವ ಪರೀಕ್ಷೆಯಲ್ಲೂ ಕಾಣಿಸ್ಕೊಂಡಿರೋದಿಲ್ಲ, ತದನಂತರದಲ್ಲಿ ರಕ್ತ ಪರೀಕ್ಷೆಯಲ್ಲಿ ಅದು ಕಾಣಿಸ್ಕೊಳ್ಳುತ್ತೆ. ಅಂತ ಸಂದರ್ಭದಲ್ಲಿ ಈಗ ಡಿಸ್ಕ್ ಕಂಪ್ರೆಷನ್ ಆಗಿರೋದು ಸರಿ ಮಾಡಿದ್ರು ಕೂಡ ಅವರಿಗೆ ನೋವುಗಳು ಜಾಸ್ತಿ ಆಗ್ತಿದೆ, ಮಸಲ್ಸ್ ವೀಕ್ ಆಗ್ತಿದೆ, ಹಾಸಿಗೆ ಹಿಡಿಯುವಂಥ ಪರಿಸ್ಥಿತಿ ತಲುಪ್ತಿದ್ದಾರೆ ಎಂದಾಗ ಅವರಿಗೆ ಬ್ಲಡ್ ಟೆಸ್ಟ್ಗಳನ್ನು ಮಾಡಿರ್ತಾರೆ. ಅಥವಾ ದೀರ್ಘಾವಧಿ ನೋವುಗಳು ಕಡಿಮೆ ಆಗಲಿಲ್ಲ ಅಂದಾಗಲೂ ಈಗ ಕ್ಯಾನ್ಸರ್ ಪ್ರಿವೆಂಟ್ ಟೆಸ್ಟ್ಗಳು ಕೂಡ ಆಗುತ್ತೆ. ಸೊ ರಕ್ತ ಪರೀಕ್ಷೆಯಲ್ಲಿ ಆ ಬೋನ್ ಸಿಂಪ್ಟಮ್ಸ್ಗಳು ಗೊತ್ತಾಗುತ್ತೆ. ಬೋನ್ ಮ್ಯಾರೋ ಪರೀಕ್ಷೆಗಳಲ್ಲೂ ಕೂಡ ಆ ಕ್ಯಾನ್ಸರಸ್ನ ಅವ್ರು ಕಂಡುಹಿಡ್ಕೊಳ್ತಾರೆ. ಓಕೆ. ಆಹಾರ ಶೈಲಿ ಬಗ್ಗೆ ಒಂದಿಷ್ಟು ಮನೆಮದ್ದುಗಳು ಅಥವಾ ಓವರ್ ಆಲ್ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಒಂದು ಮನೆಮದ್ದು ಅಂದರೆ ಯಾವ? ರೋಗ ನಿರೋಧಕ ಶಕ್ತಿ ಕಡಿಮೆ ಆಗೋದು ಕೆಟ್ಟ ಆಹಾರ ಪದ್ಧತಿಯಿಂದ. ಸೊ ಕೆಟ್ಟ ಆಹಾರಗಳಂದ್ರೆ ಹೋಟೆಲ್ ಫುಡ್ಸು, ಬೇಕ್ರಿ ಫುಡ್ಸು, ಜಂಕ್ ಫುಡ್ಸು, ಮತ್ತು ನಾನ್ ವೆಜ್ಜು. ಮೇನ್ಲಿ ಕ್ಯಾನ್ಸರ್ಗೆ ಕಾಸ್ ನಾನ್ ವೆಜ್ ಇಂದ. ಯಾಕೆಂದ್ರೆ ಅದು ಇನ್ನೊಂದು ದೇಹದ ಮಾಂಸ, ಅದು ನಮ್ಮ ದೇಹಕ್ಕೆ ಹೋಗಿ ಕೆಲಸ ಮಾಡೋದು ಬಹಳ ಕಷ್ಟ ಆಗುತ್ತೆ. ಸೊ ಈ ಥರದ ಆಹಾರಗಳನ್ನು ನಿಲ್ಲಿಸಿದ್ರೇನೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಲಿಕ್ಕೆ ಸಪೋರ್ಟ್ ಸಿಗೋದು. ಇನ್ನು ಆ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ನೀವೆಂಥ ಆಹಾರ ತಗೊಳ್ಬೇಕಂದ್ರೆ ಮುಖ್ಯವಾಗಿ ನಮ್ಮ ಪರಿಸರದಲ್ಲಿ ಪ್ರಕೃತಿಯಲ್ಲಿ ಸಿಗ್ತಕ್ಕಂಥ ಆಹಾರಗಳು, ತರಕಾರಿಗಳು, ಮೊಳಕೆ ಕಾಳುಗಳು, ಹಣ್ಣು, ಸೊಪ್ಪು, ಹಾಲು, ಹಾಲಿನ ಉತ್ಪನ್ನಗಳು, ಇವುಗಳನ್ನು ನಾವು ಹೆಚ್ಚಿಗೆ ಬಳಸೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ತೀವಿ. ನಮ್ಮ ದೇಹಕ್ಕೆ ಕೆಟ್ಟದ್ದನ್ನು ಕೊಟ್ಟರೆ ದೇಹ ಕೆಟ್ಟದನ್ನೇ ಮಾಡುತ್ತೆ, ಒಳ್ಳೆಯದನ್ನು ಕೊಟ್ಟರೆ ದೇಹ ಒಳ್ಳೆಯದನ್ನೇ ಮಾಡುತ್ತೆ. ಸೊ ಹಾಗಾಗಿ ಆಹಾರದ ಸಮಯ ಪಾಲನೆಯೊಂದಿಗೆ ಆಹಾರದಲ್ಲಿ ಪೌಷ್ಟಿಕಾಂಶಗಳನ್ನು ಕೊಡಬೇಕು.